ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗವನ್ನು ಕಲ್ಪಿಸಿಕೊಡಬೇಕು, ಆ ಭಾಗದ ಜನ ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ನರೇಗಾ ಅನ್ನುವಂಥ ಯೋಚನೆ ಬರುತ್ತೆ. ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ನಡೀತಾ ಇರುತ್ತೆ. ಆದರೆ UPA ಗೌರ್ಮೆಂಟಲ್ಲಿ ಇದನ್ನು ಮನ್ರೇಗಾ ಅಂತ ಹೇಳಿ ಬದಲಾವಣೆಯನ್ನು ಮಾಡ್ತಾರೆ. ಹೆಸರಿನ ಬದಲಾವಣೆ ಅಷ್ಟೇ ಇದು. ಅಂದರೆ ಕೆಲವೊಂದು ಸಣ್ಣ ಪುಟ್ಟ ಮಾರ್ಪಾಡುಗಳ ಜೊತೆಗೆ ಮಹಾತ್ಮ ಗಾಂಧೀಜಿಯವರನ್ನು ಈ ಮೂಲಕ ನೆನೆಯುವ ಒಂದು ಪ್ರಯತ್ನ. ಆ ಮನ್ರೇಗಾವನ್ನು VBG ರಾಮ್ಜಿ ಅನ್ನುವಂಥ ಪರಿಕಲ್ಪನೆಯೊಂದಿಗೆ ಸದ್ಯದ NDA ಸರ್ಕಾರ ಬದಲಾವಣೆಯನ್ನು ಮಾಡಿದೆ. ಕೇವಲ ಹೆಸರಲ್ಲ, ಕೆಲವೊಂದು ಬಹಳ ದೊಡ್ಡ ಮಾರ್ಪಾಡುಗಳನ್ನು ಮಾಡಿದೆ. ಆದರೆ ಇದಕ್ಕೆ ದೇಶದಾದ್ಯಂತ ಪರವಿರೋಧದ ಚರ್ಚೆಗಳು ಕೂಡ ನಡೀತಾ ಇದೆ. ಇಲ್ಲಿರುವಂತಹ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ NDA ಅಥವಾ BJP JDS ದೇಶದಾದ್ಯಂತ BJP ಬೆಂಬಲಿತ ಪಕ್ಷಗಳು ಇದರಲ್ಲಿರುವಂಥ ಪ್ಲಸ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಇದನ್ನು ಪ್ರಬಲವಾಗಿ ವಿರೋಧಿಸ್ತಾ ಇದೆ. ದೇಶದಾದ್ಯಂತ ಈ ನಿಟ್ಟಿನಲ್ಲಿ ಒಂದು ಚಳವಳಿಯನ್ನೇ ಮಾಡೋದಕ್ಕೆ ಹೊರಟಿದೆ. ಯಾಕಂತ ಹೇಳಿದ್ರೆ ಕೂಲಿ ಕಾರ್ಮಿಕರ ಕೆಲಸದ ಹಕ್ಕು ಅಂತೇನಿದೆ, ಆ ಹಕ್ಕು ಕೇಂದ್ರದ ಭಿಕ್ಷೆಯ ರೀತಿ ನಮಗೆ ಕಂಡು ಬರ್ತಿದೆ ಅನ್ನುವಂತಹ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಹೌದಾ, ಅಸಲಿಗೆ ಅದೇ ರೀತಿ ಕಂಡು ಬರ್ತಾ ಇದೆಯಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಇದನ್ನು ಸುಪ್ರೀಂನಲ್ಲೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಕಾಂಗ್ರೆಸ್ ತನ್ನದೇ ಆದಂತಹ ಕಾನೂನಾತ್ಮಕ ಪ್ರಯತ್ನವನ್ನು ಒಂದು ಭಾಗದಲ್ಲಿ ಮಾಡ್ತಾ ಇದೆ. ಮಗದೊಂದು ಕಡೆ ಜನಾಭಿಪ್ರಾಯವನ್ನು ಮೂಡಿಸ್ಬೇಕಲ್ಲ, ಆ ನಿಟ್ಟಿನಲ್ಲಿ ರಾಜ್ಯದ ವಿಚಾರಕ್ಕೆ ನಾನು ಬರ್ತೀನಿ. ಕಾಂಗ್ರೆಸ್ VBG ರಾಮ್ಜಿಯನ್ನು ವಿರೋಧಿಸಿ ಪ್ರಬಲ ಪ್ರತಿಭಟನೆಯನ್ನು ಒಂದು ಮಾಡಿದೆ. ರೈಟ್ ನಾವು ಕರ್ನಾಟಕದ ಪರಿಸ್ಥಿತಿ ಹೆಂಗಾಗಿದೆ ಅಂತ ನಾನು ಉಲ್ಲೇಖ ಮಾಡುವುದಾದರೆ, ಕೇಂದ್ರದ VBG ರಾಮ್ಜಿಯನ್ನು ಉಲ್ಲೇಖ ಮಾಡಿ ರಾಜ್ಯದ ಕಾಂಗ್ರೆಸ್ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ಕಾಂಗ್ರೆಸ್ನ ಆಡಳಿತದ ಅವ್ಯವಸ್ಥೆಯನ್ನು ಕಂಡು BJP ರಾಜ್ಯ ನಾಯಕರು JDS ಸಹಕಾರದೊಂದಿಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ವೈಸವರ್ಸ ಅನ್ನುವಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಬಲಿಪಶುಗಳಾಗ್ತಿರೋದು ಜನಸಾಮಾನ್ಯರು. ಮತ್ತೊಂದು ಹೈಡ್ರಾಮಕ್ಕೆ ಕರ್ನಾಟಕದ ಈ ರಾಜಕೀಯ ವೇದಿಕೆ ಸನ್ನದ್ಧವಾಗಿದೆ. ಅದನ್ನು ನೀವು ಕಣ್ತುಂಬಿಕೊಳ್ತಾ ಇದ್ದೀವಿ, ಚರ್ಚೆ ಕೂಡ ಮಾಡ್ತಾ ಇದ್ದೀವಿ. ನಾನು ದಿವ್ಯಶ್ರೀ. ನರೇಗಾ ಅನ್ನುವಂಥ ಹೆಸರಿತ್ತು, ಅದು ಮನ್ರೇಗಾ ಆಗುತ್ತೆ. ಮನ್ರೇಗಾ VBG ರಾಮ್ಜಿ ಆಗಿದೆ. ಕಾಂಗ್ರೆಸ್ನವ್ರಿಗೆ ಇಲ್ಲಿ ರಾಮ ಕಂಡಿದ್ದಾನೆ, ಹಾಗಾಗಿ ಅದನ್ನು ಅವರು ಒಪ್ಕೊಳ್ತಿಲ್ಲ ಅನ್ನೋದು BJPಯ ವಾದ. ಹಲವಾರು ಮಾರ್ಪಾಡುಗಳನ್ನು ಧನಾತ್ಮಕವಾಗಿ ನಾವು ಮಾಡಿದ್ದೇವೆ ಅಥವಾ NDA ಮಾಡಿದೆ, ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಕಾಂಗ್ರೆಸ್ನವರು ಅನ್ನೋದು BJPಯ ವಾದ. ಅದೇನೇ ಇದ್ರೂ ಕೂಡ ಇಲ್ಲಿ ಕಾಂಗ್ರೆಸ್ ನಾಯಕರು ಪ್ರಬಲವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ದೇಶದಾದ್ಯಂತ VBG ರಾಮ್ಜಿ ಕುರಿತಂತೆ ಮಾಡ್ತಿರುವ ಹೋರಾಟ ಚಳವಳಿಯ ರೀತಿ ಕಂಡು ಬರ್ತಾ ಇದೆ. ಮನ್ರೇಗಾ ಮರುಜಾರಿ ಆಗಬೇಕು ಅನ್ನೋದು ಕೇಂದ್ರದ ವಿರುದ್ಧ ಮಾಡ್ತಿರುವಂತಹ ಕಾಂಗ್ರೆಸ್ನ ಬಹುದೊಡ್ಡ ಒತ್ತಾಯ. ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನು ನಡೆಸಿದೆ, ಪ್ರತಿಭಟನಾ ಸಭೆ ಕೂಡ ಮಾಡಿದೆ. ಮನ್ರೇಗಾ ಬಚಾವ್, ಮನ್ರೇಗಾವನ್ನು ಬಚಾವ್ ಮಾಡಿ ರಕ್ಷಿಸಿ. ಗ್ರಾಮೀಣ ಭಾಗದಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ಅನ್ನೋದು ಹಕ್ಕಾಗಿರಬೇಕೇ ಹೊರತು ಭಿಕ್ಷೆ ಆಗಿರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಮಾಡ್ತಿರುವಂಥ ಹೋರಾಟ. ಸೊ ರಾಜಭವನ್ ಚಲೋ, ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ, ಇವೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ. ಪ್ರತಿಭಟನೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗಿಯಾಗಿದ್ದರು. ರಾಜ್ಯ ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರು ಭಾಗಿಯಾಗಿದ್ದರು. ಇದು ಒಂದು ಭಾಗ. ನಾನು ಆಗಲೇ ಹೇಳದ್ನಲ್ಲ, ರಾಜ್ಯದಲ್ಲಿ ಪ್ರಹಸನಗಳ ವೇದಿಕೆ ಆಗ್ಬಿಟ್ಟಿದೆ ಅಂತ. ಅಫ್ಕೋರ್ಸ್ VBG ರಾಮ್ಜಿ ಕುರಿತಂತೆ ರಾಜ್ಯದ ಕಾಂಗ್ರೆಸ್ ನಾಯಕರು ಹೋರಾಟವನ್ನು ಮಾಡ್ತಾ ಇದ್ದು, ಮಗದೊಂದು ಕಡೆ ರಾಜ್ಯ ಕಾಂಗ್ರೆಸ್ನ ಆಡಳಿತದ ಕುರಿತಂತೆ BJP ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಕಾನೂನು ಸುವ್ಯವಸ್ಥೆ ಎತ್ತ ಕಡೆ ಸಾಗಿದೆ ಅನ್ನುವಂಥ ಪ್ರಶ್ನೆಯನ್ನು BJP ನಾಯಕರು ಮುಂದಿಟ್ಟಿದ್ದಾರೆ. ಗವರ್ನರ್ ರಾಜ್ಯ ಅಂದಾಗ ಪ್ರಥಮ ಪ್ರಜೆ ಅಂತ ಕರೆಸ್ಕೊಳ್ತಾರೆ. ಅವರಿಗೆ ಅಪಮಾನ, ಗೌರವವನ್ನು ತೋರಲಾಗಿದೆ ಅಂತ ಹೇಳಿ ಅದನ್ನು ಕೂಡ ತಮ್ಮ ಪ್ರತಿಭಟನೆಯ ಭಾಗವಾಗಿ ಇವತ್ತು BJP ನಾಯಕರು ಗಾಂಧಿ ಪ್ರತಿಮೆಯ ಮುಂಭಾಗ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದಲ್ಲ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲ ಸಲ್ಲದ ವಿಚಾರಗಳನ್ನು, ಹಾಗಿಲ್ಲದ ವಿಚಾರಗಳನ್ನು, ಇರದ ವಿಚಾರಗಳನ್ನು ರಾಜ್ಯಪಾಲರ ಬಾಯಲ್ಲಿ ಹೇಳಿಸೋದಕ್ಕೆ ಹೊರಟಿದೆಯಲ್ಲ ಈ ಕಾಂಗ್ರೆಸ್, ಇದೆಷ್ಟು ಸರಿ ಅನ್ನೋದು BJP ಮತ್ತು JDSನ ವಾದ. ಯಾಕಂದರೆ ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ, ಇನ್ನು ಗ್ಯಾರಂಟಿ ಯೋಜನೆಗಳು ಸಫಲಗೊಂಡಿದ್ದಾವೆ, ಹೀಗೆ ಹಲವಾರು ವಿಚಾರಗಳನ್ನು ಉಲ್ಲೇಖ ಮಾಡಿರುವಂಥದ್ದು ರಾಜ್ಯಪಾಲರ ಭಾಷಣದಲ್ಲಿ. ರಾಜ್ಯಪಾಲರು ಕೂಡ ಬಂದರು ಅಧಿವೇಶನಕ್ಕೆ, ಭಾಷಣ ಮಾಡಿದ್ರು, ಆದರೆ 1 ನಿಮಿಷ 4 ಸೆಕೆಂಡಿಗಷ್ಟೇ ಸೀಮಿತವಾಗಿತ್ತು ಆ ಒಂದು ಭಾಷಣ. ಹಾಗಾಗಿ ಆ ಸಂದರ್ಭದಲ್ಲಿ ರಾಜ್ಯಪಾಲರನ್ನು ಗುರಿಯಾಗಿಸಿಕೊಂಡು ಕಾಂಗ್ರೆಸ್ ನಾಯಕರು ನಡೆದುಕೊಂಡ ರೀತಿಯೇ ಈಗ BJPಗೆ ಅಸ್ತ್ರ ಆಗಿದೆ, JDSಗೆ ಅಸ್ತ್ರ ಆಗಿದೆ. ಹಾಗಾಗಿ ಆ ಅಸ್ತ್ರವನ್ನೇ ಪ್ರಯೋಗ ಮಾಡ್ತಿದ್ದಾರೆ. ರೈಟ್, ಒಟ್ಟಾರೆ ರಾಜ್ಯ BJP, ಕಾಂಗ್ರೆಸ್
ಮಾಡ್ತಿರುವಂಥ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. बीजेपी और मोदी सरकार इस देश के गरीबों, मजदूरों, आदिवासियों, दलितों और पिछड़ों से रोजगार का अधिकार छीन रही है। बीजेपी और मोदी सरकार मिलकर इस देश के गरीबों की रोजी रोटी की गारंटी छीन रहे हैं। डॉक्टर मनमोहन सिंह और श्रीमती सोनिया गांधी जी ने, कांग्रेस पार्टी ने इस देश के गरीबों को, इस देश के मजदूरों को, इस देश के SC, ST, OBC को रोजगार की गारंटी महात्मा गांधी नरेगा कानून के माध्यम से दी थी। कोई व्यक्ति भी पूरे देश के 7.5 लाख गांव में से कहीं भी जाकर हर साल 100 दिन का काम मांग सकता था और दिल्ली की सरकार को उसका पैसा देना गारंटी शुदा था। आज ये सब छीना जा रहा है। ये नया कानून जो बीजेपी और मोदी सरकार लेकर आई है, उसमें अब केंद्र सरकार को बजट देने की आवश्यकता नहीं, वो केवल 60% बजट देंगे और 40% बजट की जिम्मेवारी अब प्रांतीय सरकारों पर डाल दी गई। ಬಡವರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಮಹಿಳೆಯರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಅವರಿಗೆ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಬಿಜೆಪಿ ಆ ಎಲ್ಲ ಕಾರ್ಯಕ್ರಮಗಳನ್ನ ನಾಶ ಮಾಡಿ ಬಡವರಿಗೆ ಇವತ್ತು ಹಳ್ಳಿಗಾಡಿನಲ್ಲಿ ಉದ್ಯೋಗ ಸಿಗಬಾರದಂತೆ ಮಾಡಿದ್ದಾರೆ. ಹಳ್ಳಿಗಾಡಿನಲ್ಲಿ ಸಿಗಬಾರದಂತೆ ಮಾಡಿದ್ದಾರೆ. ಸುಮಾರು 53% ಮಹಿಳೆಯರು ಈ ಕೆಲಸವನ್ನ ಮಾಡ್ತಾ ಇದ್ರು, ಕೂಲಿ ಕೆಲಸವನ್ನ ಮಾಡ್ತಾ ಇದ್ರು. 28% ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಅವರು ಮಾಡ್ತಾ ಇದ್ರು. ಸುಮಾರು 5 ಲಕ್ಷ ಜನ ಅಂಗವಿಕಲರು ಈ ಕೆಲಸವನ್ನ ಮಾಡ್ತಾ ಇದ್ರು. ಇದನ್ನ ಇವತ್ತು RSS ನವರು ಮಾರ್ಗದರ್ಶನ ಮಾಡ್ತಾರೆ. ಯಾಕಂತಂದ್ರೆ ಬಡವರಿಗೆ ಹಣಕಾಸು ಸಿಗಬಾರದು, ಅವ್ರು ಯಾವಾಗಲೂ ಕೂಡ ಸೇವಕರಾಗೇ ಇರಬೇಕು. ಸೊ ಅದಕ್ಕೆ ಮುಂದಿನ ಗಾಂಧೀಜಿ ಹೆಸರು ಶಾಶ್ವತವಾಗಿ ಉಳ್ಕೊಂಡಿರಬೇಕು. ಹಳ್ಳಿಗೆ ಒಂದು ಶಾಲೆ, ಹಳ್ಳಿಗೆ ಒಂದು ಸಹಕಾರ ಸಂಘ, ಹಳ್ಳಿಗೆ ಒಂದು ಪಂಚಾಯತಿ ಇರಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರ ದೊಡ್ಡ ಸಂಕಲ್ಪ ಇತ್ತು. ಸೊ ಆ ದೊಟ್ಟಿನಲ್ಲಿ ಇವತ್ತು ನಾವು ಮುಂದೊಂದು ದಿನದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಮಹಾತ್ಮ ಗಾಂಧೀಜಿಯವ್ರನ್ನ ಹೆಸರನ್ನ ಸೇರಿಸುವಂಥ ಕೆಲಸವನ್ನ ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಕೇಂದ್ರ ಸರ್ಕಾರ ಹಿಂದೆ ನರೇಗಾದಲ್ಲಿ ಕೊಡಬೇಕಾದಂಥ ಹಣ ಕೊಡಲಿಲ್ಲ, ಅವ್ರು ಕೊಡಲಿಲ್ಲ. ಇವತ್ತು ಬಿಜೆಪಿಯವರು ಇವತ್ತು ಏನು ನಮ್ಮ ನರೇಗಾ ಕಾರ್ಯಕ್ರಮವನ್ನು ವಜಾ ಮಾಡಿದ್ದಾರೆ, ಇದನ್ನು ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮವನ್ನು ಮತ್ತೆ ನಿಮ್ಮ ರಾಜ್ಯಗಳಿರುವಂಥ ಸರ್ಕಾರಗಳು ಕೂಡ ಮುಂದಕ್ಕೆ ಇದನ್ನು ನಡೆಸಕ್ಕಾಗಲ್ಲ. ಈಗ ಚಂದ್ರಬಾಬು ನಾಯ್ಡು ಅವರು NDA ಮಿತ್ರ ಪಕ್ಷ ಅವ್ರು ಏನು ಹೇಳಿದ್ದಾರೆ, ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದನ್ನು ವಾಪಸ್ ನೀವು ರೋಲ್ ಬ್ಯಾಕ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಸರ್ಕಾರಕ್ಕೆ ಆಪತ್ತು ಬರ್ತದೆ. ಈ ಎಚ್ಚರಿಕೆ ಗಂಟೆಯನ್ನ ಚಂದ್ರಬಾಬು ನಾಯ್ಡು ನಿಮಗೆ ಕೊಟ್ಟಿದ್ದಾರೆ. ಇದು ಗಮನದಲ್ಲಿಟ್ಕೊಳ್ಳಿ. ನೀವು ಬೇರೆ ರೀತಿ ನಾನು ಸಹಾಯ ಮಾಡ್ತೀನಿ ಅಂತ ನೀವು ಹೇಳಿರ್ಬೋದು, ಇದು ಈ ದೇಶಕ್ಕೆ ಮಾಡ್ತಾರಂತ ಒಂದು ದ್ರೋಹ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ಗೌರವಾನ್ವಿತ ರಾಜ್ಯಪಾಲರು ಜಂಟಿ ಸದನವನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ಸದನಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಗುಂಡಾಗಳು ಸದನದ ಒಳಗಡೆ ರಾಜ್ಯಪಾಲರ ಜೊತೆ ದುರ್ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ಇಡೀ ದೇಶದ ಜನ ನೋಡಿದ್ದಾರೆ. ನಾನಿವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ರಾಜ್ಯಪಾಲರು ಅಂತ ಹೇಳಿದ್ರೆ ಜೀತದಾಳು ಅಂತೇಳಿ ಭಾವಿಸಿದಂತೆ ಕಾಣ್ತಾ ಇದೆ. ಇನ್ನೂ ಕೂಡ ಈ ಕಾಂಗ್ರೆಸ್ನವರು ಇಂದಿರಾ ಗಾಂಧಿಯ ಏನೋ ದಿನಗಳಿತ್ತು, ರಾಜ್ಯಪಾಲರನ್ನ ಜೀತದಾಳು ತರ ನೋಡ್ಕೊಳ್ತಾ ಇದ್ರು. ಇನ್ನೂ ಅದೇ ಭ್ರಮೆನಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಂತೆ ಕಾಣ್ತಾ ಇದೆ.
ಇಂಥ ಗುಂಡಾ ವರ್ತನೆ ಯಾವುದೇ ಕಾರಣಕ್ಕೂ ಕ್ಷಮಿಸುವಂತ ಪ್ರಶ್ನೆ ಇಲ್ಲ. ಯಾವ ಶಾಸಕರು ನಿಮ್ಮ ಶಾಸಕರುಗಳು ಆ ರೀತಿ ವರ್ತನೆ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ವಜಾ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಇವತ್ತು ನಾವು ಎರಡೂ ಪಕ್ಷಗಳದ್ದು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಭಾಷಣ ಮಾಡಲೇ ಇಲ್ಲ ಅಂತೇಳಿ ಲಾ ಮಿನಿಸ್ಟರ್ ಹೇಳಿದ್ರು. ಒಂದು ಸಮಯ ಲಾ ಮಿನಿಸ್ಟರ್ ಭಾಷಣ ಮಾಡಿಲ್ಲ ಅಂತಂದ್ರೆ ನೀವು ಅವರಿಗೆ ವಂದನಾ ನಿರ್ಣಯ ಯಾಕೆ ಮಾಡ್ತೀರಿ? ಒಂದು ಸಮಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಹೌದು ಭಾಷಣ ಮಾಡಿದ್ದಾರೆ ಅಂತ. ಭಾಷಣ ಮಾಡಿದ್ರೆ ನಿಮ್ಮ ಗೂಂಡಾಗಳು ಯಾಕೆ ಅವರನ್ನ ಬೆನ್ನಟ್ಟಿ ಹೋದ್ರು, ಅವರನ್ನ ಥಳಿಸ್ಲಿಕ್ಕೆ ಹೋದ್ರು, ಅವ್ರನ್ನ ಯಾಕೆ ಅಡ್ಡಗಟ್ಟಿದ್ರು? ಮಾತೆತ್ತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡ್ತೀರಿ. ನಾಚಿಕೆ ಆಗ್ಬೇಕು. ಕಾಂಗ್ರೆಸ್ನವರ ಬಾಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರೇ ಬರಬಾರ್ದು. ಯಾಕೆಂದ್ರೆ ಅವರ ಜನ್ಮತಃ ನೀವು ಅವರನ್ನ ಅಪಮಾನಗೊಳಿಸಿದ್ರಿ, ಅವಮಾನಿಸಿದ್ರಿ, ಅವರನ್ನ ಸೋಲಿಸಿದ್ರಿ. ಅವರ ಫೋಟೋ ಕೂಡ ಆಗ್ತಾ ಇರಲಿಲ್ಲ. ಈಗ ವೋಟ್ ಬ್ಯಾಂಕ್ಗಾಗಿ ನೀವು ನಾಟಕ ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಭಾಷಣ ಮಾಡಲೇ ಇಲ್ಲ ಅಂತೇಳಿ ಲಾ ಮಿನಿಸ್ಟರ್. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರಿದ್ದಾರೆ, ನಮಸ್ಕಾರ. JDS ವಕ್ತಾರರಾಗಿರುವಂತಹ ರಿಷಿಕ್ ವಿವಾನ್ ಗೌಡ ಅವರಿದ್ದಾರೆ, ನಮಸ್ಕಾರ. ಇನ್ನು AP ವಕ್ತಾರರಾಗಿರುವಂತಹ ಇರ್ಷಾದ್ ಪಾಷಾ ಅವರಿದ್ದಾರೆ, ನಮಸ್ಕಾರ. ದರ್ಶನ್ ಅವರೇ, ರಾಜ್ಯಪಾಲರನ್ನ ಜೀತದಾಳು ರೀತಿ ಕಾಂಗ್ರೆಸ್ನವ್ರು ಕಾಣ್ತಾ ಇದ್ದಾರೆ. ಈಗ ನೀವು ಮಾತಾಡಿದ್ದನ್ನು ಗಮನಿಸಿದ್ರೆ ಅದಕ್ಕೇನು ಉತ್ತರ ಕೊಡ್ತೀರಿ? ಅಟ್ ದ ಸೇಮ್ ಟೈಮ್ ಕಾನೂನು ಸುವ್ಯವಸ್ಥೆ ಎತ್ತ ಕಡೆ ಸಾಗ್ತಾ ಇದೆ ಅನ್ನೋ ನಿಟ್ಟಿನಲ್ಲೇ BJP ಹೋರಾಟ ಮಾಡ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಮೊದಲಿಗೆ ಘನವೆತ್ತ ರಾಜ್ಯಪಾಲರನ್ನ ಜೀತದಾಳಿಗೆ ಹೋಲಿಸಿರ್ತಕ್ಕಂತಹ ವಿಜಯೇಂದ್ರರವರ ಒಂದು ರಾಜಕೀಯ ಪ್ರೌಢಮ್ಯತೆ ಮತ್ತು ಯಾವ ರೀತಿ ಒಂದು ತೂಕದ ಮಾತನಾಡಬೇಕು. ಯಾಕೆಂದರೆ ಅವರು ಘನವೆತ್ತ ಸ್ಥಾನದಲ್ಲಿದ್ದಾರೆ. ರಾಜ್ಯಪಾಲರು ಅಂದಾಗ ಒಂದು ಹೋಲಿಕೆ ಮಾಡಬೇಕಾದ್ರೆ ಅವರ ಬಾಯಲ್ಲಿ ಬರ್ತಕ್ಕಂಥ ಸಂಸ್ಕಾರ ಪ್ರತಿಯೊಂದು ಅವರ ನಾಲಿಗೆ ತುದಿನಲ್ಲೇ ತೋರಿಸ್ತಾ ಇದೆ. ಇದಕ್ಕೆ ವಿಜಯೇಂದ್ರರವರಿಗೆ ಧಿಕ್ಕಾರ ಹೇಳ್ತಾ, ನಾಥುರಾಮನ ಭಕ್ತರೆಲ್ಲ ಇವತ್ತು ಗಾಂಧೀಜಿಯನ್ನು ನೆನೆಸ್ಕೊಂಡು ಗಾಂಧೀಜಿಯ ಪಾದದಡಿ ಯಾವ ಮುಖವನ್ನು ಹೊತ್ತು ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಖಂಡಿತ ನನಗೆ ಗೊತ್ತಿಲ್ಲ. ಇವರಿಗೆ ನೈತಿಕತೆ ಇದ್ರೆ ಏನು ನರೇಗಾ ಸ್ಕೀಮನ್ನು ನಾವು ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದಿದ್ವಲ್ಲ, ಆ ಹೆಸರನ್ನ ಇವರು ತೆಗಿತಾ ಇರಲಿಲ್ಲ. ಒಂದು ಕಡೆ ಸ್ವಚ್ಛ ಭಾರತದಲ್ಲಿ ಗಾಂಧೀಜಿಯವರ ಒಂದು ಮುಖವನ್ನೇ ತೆಗೆದು ಕನ್ನಡಕ ಇಡುವಂತಹ ಪರಿಸ್ಥಿತಿಗೆ ಬರ್ತಾರೆ. ಇನ್ನೊಂದು ಕಡೆ ಇವತ್ತು ನರೇಗಾದಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದು ಇಂಗ್ಲೀಷಲ್ಲಿ ಅದೇನೋ ಸ್ವದೇಶಿಗಳಿಗೆ ಇವಾಗ ಇಂಗ್ಲೀಷ್ ರಾಮ್ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟಾರೆ. ಅದು ಏನು ಅಂತ ಗೊತ್ತಿಲ್ಲ. ಆದರೆ ಇವತ್ತು ನಾಡಿಗೆ ನರೇಗಾದಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅದಕ್ಕೆ ನಾವು ಇವತ್ತು ಸಮೇತ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆಯನ್ನು ಮಾಡಿ ಘನವೆತ್ತ ರಾಜ್ಯಪಾಲರಿಗೆ ಒಂದು ದೂರನ್ನು ಕೊಡುವಂತಹ ಕೆಲಸವನ್ನ, ಅಂದರೆ ರಾಜ್ಯಪಾಲ್ ಏನೋ ಭವನ ಮುತ್ತಿಗೆ ಅನ್ನುವಂಥ ಒಂದು ಹೋರಾಟವನ್ನು ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಯಶಸ್ವಿಯಾಗಿದೆ. ಹಾಗೆ ಕೇಂದ್ರ ಸರ್ಕಾರ ಇದಕ್ಕೆ ತಲೆಬಾಗ್ತದೆ ಅನ್ನುವಂಥದ್ದು ಗ್ಯಾರಂಟಿ ಇದೆ. ಯಾಕೆ ಅಂತಂದರೆ ಇವತ್ತು BJPಯ ಅಂಗಪಕ್ಷ ಏನು ಚಂದ್ರಬಾಬು ನಾಯ್ಡು ಅವರ ಪಕ್ಷ ಇವತ್ತು ಅವರೇ ವಿರೋಧ ಮಾಡ್ತಾ ಇದ್ದಾರೆ. ವಾಸ್ತವಾಂಶ, ನೀವು ರಾಜ್ಯಗಳಿಗೆ ವಿಷ ಕೊಡುವಂಥ ಕೆಲಸ ಮಾಡಬೇಡಿ, ರಾಜ್ಯದ ಮೇಲೆ ಹೊರೆಯನ್ನು ಹಾಕಬೇಡಿ ಅನ್ನುವಂಥ ಉದ್ದೇಶದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾನಿವತ್ತು BJP ಅವರು, ನೀವು ಕಾನೂನು ಸುವ್ಯವಸ್ಥೆ ಅಂತ ಕೇಳಿದ್ರಿ, ಅನೇಕ ದಿನಗಳ ಕಾಲ ರಾಜೀವ್ ಗೌಡ್ರ ವಿಚಾರ ನಡೀತಾ ಇತ್ತು, ಭಾಳಷ್ಟು ಚರ್ಚೆ. ಹೌದು, ಅವ್ರನ್ನ ನಾನು ಸಮರ್ಥನೆಗೆ ಹೋಗೋದಿಲ್ಲ. ಆದರೆ ಇವತ್ತು ಅವರ ಬಂಧನ ಆಗುವಂಥ ಕೆಲಸವನ್ನು ನಮ್ಮ ರಾಜ್ಯ ಪೊಲೀಸರು ಮಾಡಿದ್ದಾರೆ. ಯಾವುದೇ ಈಗ BJP ಅವರ ಕಾಲದಲ್ಲಿ ನಾನು ವಿತ್ ಡಾಕ್ಯುಮೆಂಟ್ ಕೊಡಬಲ್ಲೆ, ಅತ್ಯಾಚಾರಗಳ ಕೇಸ್ ಎಷ್ಟಾಗಿದೆ, ಕೊಲೆಗಳೆಷ್ಟಾಗಿದೆ, ದರೋಡೆಗಳೆಷ್ಟಾಗಿದೆ, ಮತ್ತಿನ್ನೊಂದಾಗಿದೆ. ಏನು ಅವತ್ತೇನು ರಾಮರಾಜ್ಯ ಆಗಿತ್ತಾ? ಅವ್ರ ಕಾಲದಲ್ಲಿ ಅವರ BJP MLA ಒಬ್ಬ ವಿಧಾನಸೌಧದಲ್ಲೇ ಒಂದು ಹೆಣ್ಮಗಳನ್ನ ಅತ್ಯಾಚಾರ ಮಾಡಿದ್ದು ಅಂತ ಬಂದಿದ್ದು ಗೊತ್ತಿಲ್ವಾ? ಇನ್ನು ಅವ್ರ ಅಂಗಪಕ್ಷದವರು ಹಾಸನದಲ್ಲಿ ಏನೇನು ಮಾಡಿದ್ರು ಗೊತ್ತಿಲ್ವಾ? ಇವತ್ತು HIV ಇಂಜೆಕ್ಟ್ ಮಾಡುವಂಥದ್ದಂತೆ, ದಲಿತ ಹೆಣ್ಮಕ್ಳಿಗೆ ನಿಲ್ಲಿಸುವಂಥದ್ದಂತೆ, ಒಕ್ಕಲಿಗ ಹೆಣ್ಮಕ್ಳಿಗೆ ಮುನ್ರತ್ನ ಅಂತ ಮುತ್ತುರತ್ನ ಮಾಡಿರ್ತಕ್ಕಂಥ ಅಕ್ಷಮ್ಯಗಳು ನಮ್ಮ ಕಣ್ಣಿಗೆ ಕಂಡಿಲ್ವಾ? ಹಾಗೇನೆ ಮಹಿಳಾ ಮತ್ತು ಮಕ್ಕಳ ಸಚಿವರಿಗೆ CT ರವಿ ಆಡಿರ್ತಕ್ಕಂಥ ಮಾತುಗಳು ನಾವೇನು ನೋಡಿಲ್ವಾ? ಇನ್ನೂ ಅನೇಕ ಪ್ರತಾಪ್ ಸಿಂಹ ಪೊಲೀಸ್ನವ್ರ ಮೇಲೆ ಕಾರ್ ಹಚ್ಚಿರೋದಾಗಿರ್ಬೋದು, ಪ್ರಹ್ಲಾದ್ ಜೋಶಿ ಅವರು ಮನೆಗೆ ಪೊಲೀಸ್ನವ್ರು ಕರೆಸಿ ಅವರಿಗೆ ನಿಂದನಾತ್ಮಕ ಪದಗಳನ್ನ ಆಡಿರ್ತಕ್ಕಂಥದ್ದಾಗಿರ್ಬೋದು. ಪ್ರತಿಯೊಂದು ದಾಖಲೆಗಳು BJP ಅವರ ಕಾಲದ್ದು ನಾನು ಕೊಡಬಲ್ಲೆ. ನಮ್ಮ ಪೊಲೀಸ್ನವರು ಎಫಿಷಿಯೆಂಟ್ ಇದ್ದಾರೆ, ಅನೇಕ ಪ್ರಕರಣಗಳನ್ನ ಭೇದಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಅನೇಕರು ಜೈಲಿಗೆ ಹೋಗಿರೋ ಮಹಾನುಭಾವರು ಯಾವ್ಯಾವ ಪಕ್ಷದವರು ಯಾವ್ಯಾವ ವಿಚಾರಕ್ಕೆ ಅಂತ ನಾನೀಗ ಚರ್ಚೆಗೆ ಹೋಗುದಿಲ್ಲ. ಆದರೆ ಎಲ್ಲದೂ ಎವ್ರಿಥಿಂಗ್ ಅಂಡರ್ ಕಂಟ್ರೋಲ್, ಆ ರೀತಿ ಏನಿಲ್ಲ. ಆದರೆ ನೀವು ಘನತೆವೆತ್ತ ರಾಜ್ಯಪಾಲರು ಅಂತ ಹೇಳಿದ್ರಿ,
ಅವರೇ ನೀವು ನಿಮ್ಮವರೇ ಗೋ ಬ್ಯಾಕ್ ರಾಜ್ಯಪಾಲರು, ಗೋ ಬ್ಯಾಕ್ ಗವರ್ನರ್ ಅಂತ ಹೇಳ್ತಾರೆ, ಸರಿನಾ? ಮೇಡಮ್, ರಾಜ್ಯಪಾಲರು ತಮ್ಮ ಗೌರವಾನ್ವಿತ ಹುದ್ದೆಯನ್ನಿಟ್ಕೊಂಡು ಅವರು ನಾಡಿನ ಪರವಾಗಿ ಒಂದು ಸರ್ಕಾರ ಅಂತಂದ್ರೆ ಒಂದು ನಾಡಿನ ಒಳಿತಿಗಾಗಿ ಯಾವ್ದಾದ್ರು ಯೋಜನೆಗಳನ್ನ ಮಾಡ್ತದೆ. UPA ಗೌರ್ಮೆಂಟ್ ಆಹಾರ ಭದ್ರತೆ ಕಾಯ್ದೆ ಆಗಿರ್ಬೋದು, RTI ಆಗಿರ್ಬೋದು, ನರೇಗಾ ಯೋಜನೆ ಆಗಿರ್ಬೋದು, ಸ್ತ್ರೀ ಶಕ್ತಿ ಯೋಜನೆಗಳಾಗಿರ್ಬೋದು, ಇನ್ನ ಹಿಂದಿನ ಸರ್ಕಾರಗಳು ಏನೇನು ಉಳುವವನೆ ಹೊಲದೊಡಿ ಆಗಿರ್ಬೋದು, ಕಂಪ್ಯೂಟರ್ ತಂದಿರೋದಾಗಿರ್ಬೋದು, ಅಥವಾ ಮೀಸಲಾತಿ ಸ್ಥಳೀಯ ಸಂಸ್ಥೆಗಳಿಗೆ ಕೊಟ್ಟಿರೋದಾಗಿರ್ಬೋದು, 21 ವರ್ಷ ವೋಟಿಂಗ್ ಏನಿತ್ತು ಅದನ್ನ 18 ವರ್ಷಕ್ಕೆ ಇವತ್ತು ರಾಜೀವ್ ಗಾಂಧಿ ಅವರು ಕೊಟ್ಟಿರೋದಾಗಿರ್ಬೋದು, ಅನೇಕ ಕ್ರಾಂತಿಗಳನ್ನ ಮಾಡಿರೋದಾಗಿರ್ಬೋದು, ಇದು ನಮ್ಮ ಸಾಕ್ಷಿ ಗುಡ್ಡೆಗಳಿರೋದು. ಅದೇ ತರ ಇವತ್ತು ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಘನವೆತ್ತ ರಾಜ್ಯಪಾಲರಿಗೆ ಒಂದು ಭಾಷಣ ಮಾಡಿ ಅಂತ ಕೊಡ್ತಾರೆ. ಆ ಭಾಷಣದ ಉದ್ದೇಶಗಳೇನಿತ್ತು? ಗ್ಯಾರಂಟಿ. ಇವತ್ತು ನರೇಂದ್ರ ಮೋದಿ ಅವರೇ ಗ್ಯಾರಂಟಿಯನ್ನು ಕಾಪಿ ಮಾಡಿ ಮಹಾರಾಷ್ಟ್ರದಲ್ಲಿ, ದೆಹಲಿನಲ್ಲಿ, ಬಿಹಾರದಲ್ಲಿ ಕಾಪಿ ಮಾಡಿದ್ರಲ್ವಾ? ಆ ಗ್ಯಾರಂಟಿ ಅನುಷ್ಠಾನಕ್ಕೆ ಬಂದು ಇವತ್ತು ವಿಶ್ವಸಂಸ್ಥೆ ನಮ್ಮನ್ನ ಮೆಚ್ಚಿದೆಯಲ್ವಾ? ಇವತ್ತು ಗಿನ್ನಿಸ್ ರೆಕಾರ್ಡ್ ಅಲ್ಲಿ ನಮ್ಮ ಗ್ಯಾರಂಟಿಗಳು ಹೆಸರು ಬರ್ತಾ ಇದೆಯಲ್ವಾ? ಇವತ್ತು ಇದೇ ಗ್ಯಾರಂಟಿಗಳಿಗೆ, ಶಕ್ತಿ ಯೋಜನೆಗೆ ಕೇಂದ್ರ ಸರ್ಕಾರದ ಅನೇಕ ಅವಾರ್ಡ್ಗಳು ನಮಗೆ ಬರ್ತಾ ಇದೆಯಲ್ಲ, ಪ್ರಶಸ್ತಿಗಳು. ಹೀಗಿದ್ದು ಸ್ವಾಮಿಯ ಗ್ಯಾರಂಟಿ ಬಗ್ಗೆ ಮಾತಾಡಿ ಅನ್ನುವಂತ ಒಂದು ಬರವಣಿಗೆ ಇತ್ತು. ಇನ್ನ ಈ ನರೇಗಾ ವಿಚಾರದಲ್ಲಿ ಮೇಡಮ್ 40% ರಾಜ್ಯಕ್ಕೆ ಹೊಡೆತ ಬೀಳ್ತದೆ, 36,000 ರಾಜ್ಯಕ್ಕೆ ನುಕ್ಸಾನ್ ಆಗ್ತದೆ. ಅದ್ರ ಬಗ್ಗೆ ನೀವು ಧ್ವನಿ ಎತ್ತಿ ಸ್ವಾಮಿ ಇದ್ರ ಬಗ್ಗೆ ಹೇಳಿ. ಮತ್ತೆ ಗ್ರಾಮ ಸಭೆಗಳ ಮೂಲಕ ನೇರವಾಗಿ ಉದ್ಯೋಗಗಳು ಕೊಡಲ್ಪಡ್ತಾ ಇತ್ತಲ್ಲ, ಅದನ್ನ ನೀವು ಗುತ್ತಿಗೆದಾರರಿಗೆ ಯಾಕೆ ಕೊಡ್ತಾ ಇದ್ದೀರಾ? ಅದನ್ನ ನೀವು ನಾಡಿನ ಪರವಾಗಿ ಧ್ವನಿ ಎತ್ತಿ ಅನ್ನುವಂಥದ್ದು. 365 ದಿನಗಳಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶಗಳಿದ್ದಾಗ ಅದನ್ನ ನೀವು ಕಡಿತ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಮಾತಾಡಿ ಅಂತಂದ್ರೆ ನಾಡಿಗೆ ಪರವಾಗಿಲ್ದೇನೆ ನಡೆಗಳು ನಾಡಿಗೆ ದ್ರೋಹ ರೀತಿ ಇದ್ದಾಗ ಖಂಡಿತವಾಗ್ಲೂ ಘನವೆತ್ತ ರಾಜ್ಯಪಾಲರಿಗೆ ಗೋ ಬ್ಯಾಕ್ ರಾಜ್ಯಪಾಲರು ಅನ್ನುವಂತ ಪರಿಸ್ಥಿತಿ ಬರ್ತದೆ. ಆದ್ರೆ ಮಾನ್ಯ ವಿಜಯೇಂದ್ರರವರು ಈ ಜೀತ ಪದ್ಧತಿಯನ್ನ ನಾವು ನಿರ್ನಾಮ ಮಾಡಿದೀವಿ. ಮತ್ತೆ ಇದನ್ನ ಸೃಷ್ಟಿ ಅವ್ರಿಗೇನಾದ್ರೂ ಅಭ್ಯಾಸಗಳಿರ್ಬೇಕು, ಅವ್ರ ಪಕ್ಷದವ್ರಿಗೆ ಯಾರು ಜೀತಕ್ಕೆ ಇಟ್ಕೊಂಡು ಹಂಗಾಗಿ ಹೀನ ಸಂಸ್ಕೃತಿನಲ್ಲಿ ರಾಜ್ಯಪಾಲರಿಗೆ ನಿಲ್ಲಿಸುವಂತ ಕೆಲಸ ಮಾಡಿದ್ದಾರೆ. ಇದನ್ನ ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ ಮೇಡಮ್. ರೈಟ್, ಇದೀಗ ಬಿಜೆಪಿ ವಕ್ತಾರರಾಗಿರುವಂತಹ ಸಿದ್ದನಗೌಡರು ಝೂಮ್ ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸಿದ್ದನಗೌಡರವ್ರಿಗೆ. ನಮಸ್ಕಾರ ಮೇಡಮ್. ಮಾತಾಡ್ತೀನಿ, ಹಂಗೆ ನೀವು ಸಂಪರ್ಕದಲ್ಲಿರಿ. ರಿಷಿಕೌಡಬೇಕು VBG ರಾಮ್ಜಿಯಲ್ಲಿ ರಾಮ ಕಾಣಿಸ್ತಾ ಇದ್ದಾನೆ, ಮಹಾತ್ಮ ಗಾಂಧಿ ಬೇಕು ಅನ್ನೋದು ಕಾಂಗ್ರೆಸ್ನವರ ವಾದ. ಏನು ಲೋಪಗಳು ಕಾಣ್ತಾ ಇದೆ? ಏನು ಬದಲಾವಣೆಯನ್ನು ತಂದಿದ್ದೀರಿ? ಈಗ ಹಲವರು ಕಾಂಗ್ರೆಸ್ನವ್ರು ಮಾತಾಡೋ ಪ್ರಕಾರ ಕೂಲಿ ಕಾರ್ಮಿಕರ ಹಕ್ಕು, ಆ ಕೆಲಸ ಅನ್ನೋದು ಕೇಂದ್ರ ಸರ್ಕಾರದ ಭಿಕ್ಷೆ ಆಗಬಾರದು ಅಂತ ಹೇಳ್ತಿದ್ದಾರೆ, ವಿಚ್ ಇಸ್ ಸ್ವಲ್ಪ ಟ್ರಿಗರಿಂಗ್ ಪಾಯಿಂಟ್. ಇದು ಹೌದಾ ಅಂತ ನಮ್ಮನ್ನು ಪ್ರಶ್ನೆ ಮಾಡೋ ಹಂಗೆ ಮಾಡ್ತಾ ಇದೆ. ಏನು ಹೇಳ್ತಿರೋದ್ರ ಬಗ್ಗೆ? ಮೇಡಮ್, ಕಾಂಗ್ರೆಸ್ ಸರ್ಕಾರದವರು ಲೋಕಸಭಾ ಅಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಪೋಸಿಷನಲ್ಲಿ ಇದ್ದಾರೆ, ಕರ್ನಾಟಕದಲ್ಲಿ ಆಡಳಿತ ಪಕ್ಷದಲ್ಲಿ ಇದ್ದಾರೆ. ಒಂದು ಆಡಳಿತ ಪಕ್ಷವಾಗಾದ್ರೂ ಸ್ವಲ್ಪ ನಾಲೆಡ್ಜಬಲ್ ಆಗಿರಬೇಕು, ಇಲ್ಲ ಆಪೋಸಿಷನ್ ಪಾರ್ಟಿ ಆಗಾದ್ರೂ ಸ್ವಲ್ಪ ನಾಲೆಡ್ಜಬಲ್ ಆಗಿರಬೇಕು. ಕರೆಕ್ಟ್. ನಾವು ಎರಡು ಕಡೆನೂ ಬಿಗ್ಗೆಸ್ಟ್ ಫೇಲ್ಯೂರ್ ನೋಡ್ತಾ ಇದ್ದೀವಿ. ಯಾಕೆ ಈ ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಿಮಗೆ ಯಾವ ವಿಚಾರನ ಎಲ್ಲಿ ಯಾವ ಅಡ್ಮಿನಿಸ್ಟ್ರೇಟಿವ್ ಆರ್ಟಿಕಲ್ ಅಂಡರ್ ತರಬೇಕಾಗುತ್ತೆ, ಅದನ್ನ ಯಾವ ರೀತಿ ನೀವು ಲೀಗಲಿ ಫೈಟ್ ಮಾಡ್ಬೋದು, ಯಾವ ರೀತಿ ನೀವು ಸದನದಲ್ಲಿ ಫೈಟ್ ಮಾಡ್ಬೋದು, ಯಾವುದನ್ನ ಬೀದಿಲಿ ಫೈಟ್ ಮಾಡ್ಬೋದು ಅನ್ನೋವಂಥದ್ದು ಒಂದು ಬೇಸಿಕ್ ಡಿಫ್ರೆನ್ಸಸ್ ತಿಳ್ಕೋಬೇಕು ಕಾಂಗ್ರೆಸ್ ಅವ್ರ ಮೊದಲಿಗೆ. ಈಗ ನಾನು ಡೈರೆಕ್ಟಾಗಿ ತಮ್ಮ ಮಾಧ್ಯಮದ ಮುಖಾಂತರ ಕಾಂಗ್ರೆಸ್ ಪಕ್ಷದವ್ರಿಗೆ ಸ್ಟ್ರೈಟ್ ಅವೇ ಕೇಳ್ತಾ ಇದ್ದೀನಿ, ಬರೀ ರಾಜ್ಯದಲ್ಲ, ಕಂಪ್ಲೀಟ್ ನಿಮಗೆ ನೇಷನ್, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕೂಡ ತಮಗೆ ಪ್ರಾಬ್ಲಮ್ ಇರೋವಂಥದ್ದು ಈಗ ಮನ್ರೇಗಾ ಚೇಂಜಸ್ ಆಗಿರೋದಲ್ವಾ, ಇದರಲ್ಲಿ ಏನು ಟೆಕ್ನಿಕಲಿ ಚೇಂಜಸ್ ಆಗಿದೆಯಲ್ವಾ, ಇದು ನಿಮಗೆ ಪ್ರಾಬ್ಲಮ್ಮಾ ಅಥವಾ ಹೆಸರು ಪ್ರಾಬ್ಲಮ್ಮಾ ಅಥವಾ ಎರಡೂ ಪ್ರಾಬ್ಲಮ್ಮಾ? ನಿಮಗೆ ಒಂದು ವೇಳೆ ಹೆಸರಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಹೆಸರನ್ನ ಚಾಲೆಂಜ್ ಮಾಡಿ. ನಿಮಗೆ ಟೆಕ್ನಿಕಲಿ ಮನ್ರೇಗಾ ವಿಜಿ ರಾಮ್ ಏನೀಗಾಗಿದೆ ಅದು ಚೇಂಜಸ್ ಆಗಿದೆ, ಅದರಲ್ಲಿ ಲೋಪದೋಷಗಳಿದೆ ಅನ್ನೋ ಥರ ಅಂತಂದರೆ ನಿಮಗೆ ಸಾಕಷ್ಟು ಬುದ್ಧಿಜೀವಿಗಳಿದ್ದಾರೆ, ಸಾಕಷ್ಟು ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ. ನೀವು ಇದನ್ನು ಜನರಿಗೂ ತಿಳಿಸಿ. ನೀವು ಸುಪ್ರೀಂ ಕೋರ್ಟ್ ಯಾವತ್ತೂ ಇದ್ದೇ ಇದೆ. ಪ್ಲಸ್ ನಿಮಗೆ ಈಗ ಏನು ಇಲ್ಲಿ ಸ್ಪೆಷಲ್ ಅಧಿವೇಶನ ತೆಗೆದ್ಬಿಟ್ಟು ನಾವು ಜನರಿಗೇನೋ ನಾವು ಎಜುಕೇಟ್ ಮಾಡ್ತೀವಿ ಅಂತ ಹೇಳ್ಕೊಂಡು ಬೊಳೆ ಬಡ್ಕೊಂಡು ಓಡಾಡ್ತಾ ಇದ್ದಾರಲ್ವಾ, ಇದನ್ನು ನೀವು ಅಲ್ಲಿ ಲೋಕಸಭಾ ಕೂಡ ಮಾಡ್ಬೋದಲ್ವಾ? ನೀವು ಇಷ್ಟು ಪಾಯಿಂಟ್ಸ್ ಇದೆ, ಬಿಕಾಸ್ ಇಟ್ಸ್ ವೆರಿ ಸಿಂಪಲ್. ನಿಮಗೆ ಇದೇನೋ ತುಂಬ ಕಾಂಪ್ಲಿಕೇಟೆಡ್ ಆರ್ಟಿಕಲ್, ಇದು ತುಂಬ ಕಾಂಪ್ಲಿಕೇಟೆಡ್, ನಾವೇನೋ ಅರ್ಥನೇ ಮಾಡ್ಸೋಕ್ಕಾಗಲ್ಲ ಅಂತ ಇಲ್ಲ. ಇಟ್ಸ್ ವೆರಿ ಸಿಂಪಲ್. ನಿಮಗೆ ಮೇಜರ್ ಆಗಿ ನಿಮಗೆ ಒಂದು 6 to 7 ಚೇಂಜಸ್ ತಂದಿದ್ದಾರೆ. ಸೊ ಆ 6 to 7 ಚೇಂಜಸ್ಸು ನಿಮಗೆ ಎಷ್ಟು ಈಸಿಯಾಗಿದೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದ್ರೆ, ಚಿಕ್ಕ LKG ಮಗುಗೆ ಹೇಳ್ಕೊಂಡು ಕೊಟ್ಟರು ಅರ್ಥ ಆಗುತ್ತೆ ಏನೆಲ್ಲ ಚೇಂಜಸ್ ಆಗಿದೆ ಅಂತ. ಸೊ ಆರ್ ದೇ ನಾಟ್ ಏಬಲ್ ಟು ಕನ್ವಿನ್ಸ್ ಪೀಪಲ್? ಆರ್ ದೇ ನಾಟ್ ಏಬಲ್ ಟು ಕನ್ವಿನ್ಸ್ ದೆಮ್ಸೆಲ್ಫ್? ನಾನು ಹೇಳೋದು ಫಸ್ಟ್ ನಿಮಗೆ ನೀವೇ ಕನ್ವಿನ್ಸ್ ಮಾಡ್ಕೊಳಕ್ಕಾಗ್ತಾ ಇಲ್ವಾ ಏನು ಚೇಂಜಸ್ ಬಂದಿದೆ ಅಂತ ಅಂದ್ಬಿಟ್ಟು. ಇನ್ನು ಅವ್ರ ಅಸಮಾಧಾನ ಇರೋದು ಇಷ್ಟೇ, 60-40 ನಾವೀಗಾಗಲೇ ಇಷ್ಟರ ಮಟ್ಟಿಗೆ ಹಣವನ್ನು ಬರೆಸಬೇಕು ಅಂತ ಹೇಳಿದ್ರೆ ಹೌ ಇಟ್ ಇಸ್ ಪಾಸಿಬಲ್? ರಾಜ್ಯಕ್ಕೆ ರಾಜ್ಯದೇ ಆದಂಥ ಖರ್ಚು ವೆಚ್ಚಗಳಿರ್ತವೆ. ನೋಡಿ, ಈಗ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಖರ್ಚು ವೆಚ್ಚಗಳಿರ್ತವೆ. ಸೊ ಇಲ್ಲಿ 60-40 ರೇಷಿಯೋದಲ್ಲಿ ಈಗ ಕೆಲವೊಂದು ಚೇಂಜಸ್ನ ನೋಡ್ಬೇಡ ನಾವು.
ಮೊದಲು 100 ದಿವಸ ಇತ್ತು, ಇವಾಗ 125 ದಿವಸ ಬಂದಿದೆ. ಎರಡನೇದು, ಇವಾಗ ನಿಮಗೆ ನಂಬರ್ ಆಫ್ ವರ್ಕಿಂಗ್ ಡೇಸ್ ಇನ್ಕ್ರೀಸ್ ಮಾಡಿದ್ದಾರೆ. ಪ್ಲಸ್ ನಿಮಗೆ ಕೆಲವೊಂದು ಬೇರೆ ಬೇರೆ ಚೇಂಜಸ್ ಯಾವ ಥರ ಇನ್ವಾಲ್ವ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ 60 ಡೇಸ್ ಪಾಸ್ ಅಂತ ಹೇಳ್ತಾರೆ. ಅಂದರೆ 60 ದಿವಸ ನಿಮಗೆ ಯಾವಾಗ ನಿಮಗೆ ಒಂದು ಕಟ್ ಆಫ್ ಟೈಮಲ್ಲಿ ಮತ್ತೊಂದು ಇದೆಲ್ಲ ಇರುತ್ತೋ ಆ ಟೈಮಲ್ಲಿ ಅವ್ರಿಗೆ ವಿರಾಮ ಕೊಡ್ಬೋದು. ಇದಕ್ಕೆ ಮುಂಚೆ ಏನಿತ್ತು, ನಿಮಗೆ ಜಾಬ್ ಕಾರ್ಡ್ ಅಂತ ತಗೊಂಡು ಮಾಡ್ತಾ ಇದ್ರು ಲೋಕಲಲ್ಲಿ. ಅದಕ್ಕೆ ಅಡ್ರೆಸ್ ಇರ್ತಿರ್ಲಿಲ್ಲ, ಮತ್ತೊಂದು ಇರ್ತಿರ್ಲಿಲ್ಲ, ಯಾರ ಹೆಸರು ತಗೊಳ್ತಿದ್ರು, ಯಾರು ತಗೊಳ್ತಿದ್ರು, ಏನು ಮಾಡ್ತಿದ್ರು, ಅದಕ್ಕೆ ಯಾವುದೋ ಅಂಕಿಅಂಶಗಳು ಇರ್ತಿರಲಿಲ್ಲ, ಡೇಟಾನೇ ಇರ್ತಿರಲಿಲ್ಲ ಬಿಡಿ. ಈಗ ಯಾವ ರೀತಿ ಆಗಿದೆ ನಿಮಗೆ ಅಂತ ಹೇಳಿದ್ರೆ ನಿಮಗೆ ರೋಜ್ಗಾರ್ ಗ್ರಾಮೀಣ್ ಗ್ಯಾರಂಟಿ ಸ್ಕೀಮ್ ಕಾರ್ಡ್ ಅಂತ ಒಂದು ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನಂತಂದರೆ ಒಬ್ಬ ಪುರುಷ ಅಥವಾ ಮಹಿಳೆ ಯಾರು ನಿಮಗೆ ಎಲಿಜಿಬಲ್ ಇರ್ತಾರೆ ಅವರಿಗೆ ನಾನು ವರ್ಷದಲ್ಲಿ ಎಷ್ಟು ದಿನ ಕೆಲಸ ಮಾಡಿದ್ದೀನಿ, ಎಷ್ಟು ನನಗೆ ಬರಬೇಕಾಗಿದೆ ವೇತನ, ಇದು ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿ ಆಗಿರುತ್ತೆ. ಇದು ಕ್ಲಾರಿಟಿ ಇರುವಂಥದ್ದು. ಎರಡನೇದು, ಮುಂಚೆ ಏನಾಗ್ತಾ ಇತ್ತು, 90-10 ಇರ್ತಿತ್ತು. 100% ಅಲ್ಲ, 90-10. 90 ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇತ್ತು, 10% ಸ್ಟೇಟ್ ಗೌರ್ಮೆಂಟ್ ಕೊಡ್ತಾ ಇತ್ತು. ಇದ್ರ ಜೊತೆಗೆ ನಿಮ್ಗೆ ಏನಾದ್ರು ಮೆಟೀರಿಯಲ್ಸ್ ಇನ್ವಾಲ್ವ್ ಆದರೆ, ಅಂದರೆ ಯಾವ್ದಾದ್ರು ಒಂದು ಪ್ರಾಜೆಕ್ಟ್, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಮೆಟೀರಿಯಲ್ಸ್ ಇನ್ವಾಲ್ವ್ ಆದರೆ ಆ ಮೆಟೀರಿಯಲ್ಸ್ಗೆಲ್ಲ ನಿಮಗೆ ಮತ್ತೆ ನಿಮಗೆ 65-35 ರೇಷಿಯೋ ವರ್ಕ್ ಆಗ್ತಾ ಇತ್ತು. ಈಗ ಏನು ಹೇಳ್ತಾ ಇದ್ದಾರೆ, 60% ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, 40% ಸ್ಟೇಟ್ ಗೌರ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಕೇಳಕ್ಕೆ ಬಯಸುವಂಥದ್ದು, ಇದರಿಂದ ಆಗುವಂಥ ಪ್ರಾಬ್ಲಮ್ ಏನಿದೆ ನಿಮಗೆ. ಇನ್ನು ಎರಡನೇದು, ಇದನ್ನ ಯಾವ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಈಗ ರೂರಲ್ ಡೆವಲಪ್ಮೆಂಟ್ ಅಂಡರಲ್ಲಿ ಏನು ತರ್ತಾ ಇದ್ರು, ಈಗ ಇದಕ್ಕೆ ಆದ ಬೇರೆ ಒಂದು ಮಿನಿಸ್ಟ್ರಿ ತಂದಿದ್ದಾರೆ. ದೆರ್ ಈಸ್ ಅನದರ್ ಕಮಿಟಿ. ನಿಮಗೆ ಕಂಪ್ಲೀಟಾಗಿ ಒಂದು ಕಮಿಟಿನೇ ಚೇಂಜ್ ಮಾಡಿದ್ದಾರೆ. ಆ ಕಮಿಟಿ ಅಂಡರಲ್ಲಿ ನಿಮಗೆ ಈ ರೋಜ್ಗಾರ್ ಯೋಜನೆ ಬರುವಂಥದ್ದು. ಸೊ ಇದರಲ್ಲಿ ಏನು ಚೇಂಜಸ್ ಇದೆ ನಿಮಗೆ, ಇದರಿಂದ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಇದನ್ನ ತಾವುಗಳು ಕನ್ವಿನ್ಸ್ ಮಾಡಬೇಕಲ್ವಾ, ಟೆಕ್ನಿಕಲಿ ಆಗಲಿ ಲೀಗಲಿ ಆಗಲಿ, ಅಥವಾ ಜನರಿಗೆ 10 ಜನ ಕರೆದುಬಿಟ್ಟು ಯಾವ ಪಂಚಾಯತಿಲಿ ಯಾರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ನ ಅರ್ಥ ಮಾಡಿಸಿ, ಅದನ್ನ ಬಿಟ್ಟುಬಿಟ್ಟು ನೀವು ಸುಮ್ಮನೆ ಇವ್ರಿಗೆ ತೊಂದರೆ ಆಗ್ತಾ ಇದೆ, ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಬರೀ ಕಥೆಗಳು ಹೇಳ್ಕೊಂಡು ಹೋಗ್ತಾ ಇದ್ದೀರಾ. ನಾನು ಅದಕ್ಕೆ ಫಸ್ಟೇ ತಮ್ಗೆ ಹೇಳಿದ್ದು, ನಿಮಗೆ ರಾಮ ಅಂತ ಇರೋವಂಥದ್ದು ಅಥವಾ ರಾಮ ಅಂತ ಇರೋದ್ರಲ್ಲಿ ನಿಮ್ಗೆ ಪ್ರಾಬ್ಲಮ್ ಅಂತಂದ್ರೆ ಅಪೋಸ್ ಮಾಡಿ. ನಾವೇ ನಿಮ್ಗೆ ಅಪೋಸ್ ಮಾಡ್ಬಿಡಿ ಅಂತ ಎಲ್ಲೂ ಹೇಳ್ತಾ ಇಲ್ಲ, ಇಫ್ ದಟ್ ಈಸ್ ದ ಕೇಸ್. ಬಟ್ ನಿಮಗೆ ಪ್ರತಿಯೊಂದು ಪ್ರಾದೇಶಿಕ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಅದು ಟ್ರಾನ್ಸ್ಲೇಟ್ ಆದಾಗ ನಿಮಗೆ ಅದು ರಾಮ್ ಅಂತ ಬರೋದೇ ಇಲ್ಲ ನಿಮಗೆ. ಈಗ ನಾನು ತಮ್ಮ ಮಾಧ್ಯಮದ ಮುಖಾಂತರ ಕಾಂಗ್ರೆಸ್ ಅವರು ಡೈರೆಕ್ಟ್ ಆಗಿ ಕೇಳ್ಬಿಡ್ತೀನಿ, ಕರ್ನಾಟಕದಲ್ಲಿ ನಿಮಗೆ ಈ VB ರಾಮ್ಜಿ ಅಂತ ಏನಿದೆಯಲ್ವಾ, ಕನ್ನಡದಲ್ಲಿ ಏನಂತ ಕರೀತೀರಾ, ಕನ್ನಡದಲ್ಲಿ ರಾಮ ಅಂತಾನೆ ಬರ್ತದ ನಿಮಗೆ ಅಥವಾ ರಾಮ್ ಅಂತಾನೆ ಬರ್ತದ, ಏನಕ್ಕೆ ಸುಮ್ಮನೆ ಬೋಳೆ ಬಿಟ್ಕೊಂಡು ಓಡ್ತಾ ಇದ್ರೆ, ಯಾವುದೇ ಲ್ಯಾಂಗ್ವೇಜ್ ಆ ರೀತಿ ಬರಲ್ಲ. ಇನ್ನ ಎರಡನೇದು, ಗವರ್ನರ್ ವಿಚಾರಕ್ಕೆ ಬರೋಣ. ಗವರ್ನರ್ ವಿಚಾರಕ್ಕೆ ಅಂತ ನಾವು ಬಂದಾಗ ನಿಮಗೆ ಸನ್ಮಾನ್ಯ ಹರಿಪ್ರಸಾದ್ ಅವರು ಅವ್ರೇನು ಓದ್ಕೊಂಡಿದ್ದಾರಾ ಅಥವಾ ಒಬ್ರು ಜವಾಬ್ದಾರಿಯುತವಾಗಿರುವಂಥ MLCನ ನನಗೆ ಇಲ್ಲಿವರೆಗೂ ಇನ್ನೂ ಅರ್ಥನೇ ಆಗ್ತಾ ಇಲ್ಲ. ಒಬ್ಬ ಗೌರವಾನ್ವಿತ, ಇವಾಗ ಇವರು ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು BJP ಅವರಿಗೆ ನೈತಿಕತೆನೇ ಇಲ್ಲ ಅಂತ ಅಂದ್ಬಿಟ್ಟು, ಕಾಂಗ್ರೆಸ್ ಅವ್ರಿಗೆ ಯಾವ ನೈತಿಕತೆ ಇದೆ? ಹಿ ಈಸ್ ದ ಫಸ್ಟ್ ಸಿಟಿಸನ್ ಆಫ್ ದ ಸ್ಟೇಟ್. ನಿಮಗೆ ರಾಜ್ಯಪಾಲರಿಗೆ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಇಲ್ಲ ನೀವು ಸ್ವಾಮಿ ನೀವು ಹೇಳಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಅಲ್ಲ ಮಾಡಲಿ. ಸಿ ದೇರ್ ಈಸ್ ಆಲ್ಸೋ ಆಲ್ಟರ್ನೇಟಿವ್ ವೇ. ನಾನು ಅದಕ್ಕೆ ಹೇಳಿದೆ, ನಿಮ್ಗೆ ಅಡ್ಮಿನಿಸ್ಟ್ರೇಷನ್ ಗೊತ್ತಿದ್ರೆ ಅದನ್ನ ಯಾವ ರೀತಿ ಅಡ್ಮಿನಿಸ್ಟ್ರೇಟಿವ್ ಆಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿರ್ತಿತ್ತು. ಈ ಹಿಂದೆ ಒಂದ್ಸತಿ ಸನ್ಮಾನ್ಯ DK ಶಿವಕುಮಾರ್ ಒಂದು ಮಾತು ಹೇಳ್ತಾರೆ, ಸಿದ್ದರಾಮಯ್ಯನವ್ರದ್ದು ಈ CM ಕುರ್ಚಿ ವಿಚಾರ ಬಂದಾಗೆಲ್ಲ, ನಾವು ಆಫೀಸು ಕಸ ಗುಡಿಸ್ಕೊಂಡು ಅದು ಇದು ಮತ್ತೊಂದು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ, ಇಲ್ಲಿವರೆಗೂ ಪಾರ್ಟಿ ಕಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು. ಸೊ ದಯಮಾಡಿ ನಾನು ಹೇಳೋವಂಥದ್ದು, ಕಸ ಗುಡಿಸೋದು ಈ ಥರದ್ದೆಲ್ಲ ಕೆಲಸ ಬಿಟ್ಬಿಟ್ಟು ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ಕೆಲಸನೂ ಕಲ್ತ್ಕೊಳ್ಳಿ. ಆವಾಗ ಈ ರೀತಿ ಸಿಚುವೇಶನ್ ಹ್ಯಾಂಡಲ್ ಮಾಡೋಕೆ ನಿಮಗೆ ಬೆಟರ್ ಆಗುತ್ತೆ. ರೈಟ್. ಇರ್ಷಾದ್ ಅವರು ನೀವು ಹೇಳಬೇಕು, ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಗೃಹ ಮಂತ್ರಿಗಳಿಗೆ ಸಮಸ್ಯೆ ಇದೆಯೋ ಇಲ್ಲೋ ಗೊತ್ತಿಲ್ಲ, BJP ಅವ್ರಿಗಂತೂ ಸಮಸ್ಯೆ ಆಗ್ತಿದೆ. ಯಾಕಂತ ಹೇಳಿದ್ರೆ ಅವತ್ತು ಭಾಷಣ ಓದಲಿಲ್ಲ, ಅಧಿವೇಶನ ಆಗ್ಬೇಕಾದ್ರೆ ಓದಲಿಲ್ಲ. ರೈಟ್. ಆಮೇಲೆ ಗಣರಾಜ್ಯೋತ್ಸವ ಆಗುತ್ತೆ, ಆ ಸಂದರ್ಭದಲ್ಲಿ ಏನೇನು ಮಾಡಬೇಕು ಎಲ್ಲವನ್ನು ಕರ್ನಾಟಕ ಕಾಂಗ್ರೆಸ್ಗೆ ಸಪೋರ್ಟಿವ್ ಆಗಿ ರಾಜ್ಯಪಾಲರು ನಡ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಬೇಕು ಅಂತಲೇ ಚುನಾವಣೆ ಅಥವಾ ಮತ್ಯಾವುದೋ ತಮ್ಮ ರಾಜಕೀಯ ಅಸ್ತ್ರವಾಗಷ್ಟೇ ಈ ರಾಜ್ಯಪಾಲರು ಅನ್ನುವಂಥ ಇಶ್ಯೂವನ್ನು BJP ಮತ್ತು ಕಾಂಗ್ರೆಸ್ ಇಬ್ಬರು ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಮೇಡಮ್, ರಾಜ್ಯಪಾಲರು ನಡ್ಕೊಳ್ತಾ ಇರೋ ರೀತಿ ನೀತಿಗಳು ಕರ್ನಾಟಕದಲ್ಲಿ ಏನು ಹೊಸದೇನಿಲ್ಲ. ಎಲ್ಲೆಲ್ಲಿ BJP ಬಿಟ್ಟು ಬೇರೆ ಸರ್ಕಾರಗಳಿದೆ ಅಲ್ಲೆಲ್ಲ ನಡ್ಕೊಳ್ತಾ ಇರೋ ರೀತಿ ನೀತಿಗಳೇ ಇದೇ ಇರೋದು. ಸೆಂಟ್ರಲ್ ಗೌರ್ಮೆಂಟ್ ಕೈ ಬೊಂಬೆಗಳ ತರ ಗವರ್ನರ್ಗಳು ಕೆಲಸ ಮಾಡ್ತಾರೆ. ಇದು ಮೊದಲೇ ನಿಲ್ಲಿಸಲೇಬೇಕು. ಯಾರಾದರೂ ಯಾವುದಾದ್ರೂ ಪಕ್ಷ ಇರಲಿ ಮೇಡಮ್, ಗವರ್ನರು ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ ಅವರೇ ಮೊದಲನೇ ಪ್ರಜೆ ಅಂತ ಹೇಳ್ತೀವಿಲ್ಲ. ಏನಕ್ಕೆ ಹೇಳ್ತೀವಿ ಅಂದ್ರೆ ಅವರು ಆ ಸ್ಥಾನದಲ್ಲಿ ಇದ್ದಾರಂತ. ಆ ಸ್ಥಾನದಲ್ಲಿ ಇಟ್ಕೊಂಡವರು ಅವ್ರು ಕರೆಕ್ಟಾಗಿ ಕೆಲಸ ಮಾಡಬೇಕು. ಸಂವಿಧಾನ ಏನು ಹೇಳುತ್ತೆ ಅದು ಮಾತ್ರ ಮಾಡಬೇಕು. ಅವರು ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳುತ್ತೆ ಅದೇ ಮಾಡ್ಕೊಂಡಿದ್ರೆ ಅದು ಸ್ವಲ್ಪನೂ ಶೋಭೆ ತರೋದಿಲ್ಲ. BJP ಅವ್ರ ಬಗ್ಗೆ ಮಾತಾಡೋಕೆ ಪ್ರಯೋಜನನೇ ಇಲ್ಲ. ಅವ್ರು ಹೆಂಗಂದ್ರೆ ಅವ್ರಿಗೆ ಯಾವಾಗ ಬೇಕೋ ಅವಾಗ ಸಂವಿಧಾನ ಎತ್ಕೊಳ್ತಾರೆ, ಯಾವಾಗ ಬೇಡ ಅವಾಗ ಕೆಳಗಡೆ ಇಟ್ಬಿಡ್ತಾರೆ. ಅವ್ರು ಡಬಲ್ ಸ್ಟ್ಯಾಂಡರ್ಡ್. BJP ಅವ್ರು ನಂಬಕ್ಕೆ ಆಗಲ್ಲ. ಅವ್ರು ಯಾರ ಜೊತೆ ಇದ್ದಾರೆ ಯಾರ ಜೊತೆಲಿ ಇಲ್ಲ ಅಂತ ಒಂದೊಂದ್ಸತಿ ಇವಾಗ
VBGMG ರಾಮ್ಜಿ ಅಂತ ಒಂದು ಬಿಲ್ ತಗೊಂಡ್ ಬಂದಿದ್ರಲ್ಲ, ಅದ್ರಲ್ಲಿನೇ ನೋಡ್ಕೊಳ್ಳಿ ಅವ್ರು ಡಬಲ್ ಸ್ಟ್ಯಾಂಡರ್ಡ್. ಹೆಂಗೆ ಮನರೇಗಾ ಅನ್ನೋದು ಗಾಂಧೀಜಿ ಹೆಸರು ಚೇಂಜ್ ಮಾಡಿ ರಾಮನ್ ಹೆಸರು ತಗೊಂಡ್ ಬರ್ತಾ ಇದ್ರಲ್ಲ, ಸ್ವಾಗತ. ಆದ್ರೆ ಯಾವ ತರ ಅಂದ್ರೆ ರಾಮನ್ ಹೆಸರು ತಗೊಂಡು ಧೈರ್ಯ ಇರಬೇಕು, ನಾವು ರಾಮನ್ ಹೆಸರನ್ನೇ ಇಕ್ತಾ ಇದೀವಿ ಅಂತ ಹೇಳ್ಬೇಕು. ಆ ಧೈರ್ಯನೂ ಇಲ್ಲ ಬಿಜೆಪಿ ಅವ್ರಿಗೆ. ಅದ್ರಲ್ಲಿನೂ ರಾಮನ್ ಹೆಸರಲ್ಲಿನೂ ಜನರಿಗೆ ಮೂರ್ನಾಮ ಆಗ್ತಾ ಇದಾರೆ ಇವರು. ಬಿಜೆಪಿ ಅವ್ರಿಗೆ ಯಾವುದೇ ಕಾರಣಕ್ಕೆ ನೀವು ಎಲ್ಲೂ ನಂಬಕ್ಕೆ ಆಗಲ್ಲ ಮೇಡಮ್. ಬಿಜೆಪಿ ಅವ್ರ ಸ್ಟ್ಯಾಂಡರ್ಡ್ ಹೆಂಗಂದ್ರೆ ಅವ್ರು ಏನ್ ಹೇಳ್ತಾರೆ ಅದು ಮಾಡಲ್ಲ, ಯಾವ್ದು ಮಾಡಲ್ಲ ಅದೆಲ್ಲ ಹೇಳ್ತಾರೆ. ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ್ ಮಿಷನ್, ನಿಮ್ಗೆ ಇದ್ರಲ್ಲಿ ರಾಮ ಯಾಕೆ ಕಂಡ ಮೇಡಮ್? ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಮೇಡಮ್. ಅದು ಅಲ್ಲ, ಇಂಗ್ಲಿಷ್ ಅಲ್ಲೇ ಹೇಳಿದ್ದೀವಿ, ಅಬ್ರಿವೇಷನ್ ರಾಮ್ಜಿ ಅಂತ ಇದೆ ಇಲ್ಲ, ಅಲ್ಲ ಅದು ರಾಮ್ಜಿ ಅಂತ ಏನಕ್ಕೆ ಬರ್ತಾ ಇದೆ? ಶಾರ್ಟ್ ಫಾರ್ಮ್ ಅದು ಮೇಡಮ್. ಶಾರ್ಟ್ ಫಾರ್ಮ್ ಮೇನ್ ಬೇಕಾಗಿರೋದು, ಜನರು ಅಷ್ಟೆಲ್ಲ ಡೀಟೇಲ್ ಆಗಿ ಓದ್ಕೊಂಡು ಕೂತ್ಕೊಳ್ಳಲ್ಲ. ಇದೇ ಟ್ರಿಕ್ಸ್ ಬಿಜೆಪಿ ಅವ್ರದ್ದು. ಹೆಂಗೋ ಒಂದು ರಾಮ್ಜಿ ಬರಬೇಕು. ಯಾವ ರಾಮ್ಜಿ? ನಾಥು ರಾಮ್ಜಿನಾ ಇಲ್ಲ ಸೀತಾರಾಮ್ಜಿನಾ ಅಂತ ಕ್ಲಾರಿಟಿ ಇಲ್ಲ ಅವ್ರಿಗೆ. ಮಹಾತ್ಮ ಗಾಂಧಿ ಅವರ ರಾಮರಾಜ್ಯದ ಪರಿಕಲ್ಪನೆ. ಮೇಡಮ್, ಮಹಾತ್ಮ ಗಾಂಧಿ ಅವರ ಹೆಸರು ಬಿಜೆಪಿ ಇಲ್ಲ, ಯಾರು ಬಂದ್ರು ಏನು ಮಾಡಕ್ಕಾಗಲ್ಲ ಮೇಡಮ್. ಫಾದರ್ ಆಫ್ ದ ನೇಷನ್ ಅಂತ ಜನ ಒಪ್ಕೊಂಡ್ ಬಿಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಹೆಸರು ಚೇಂಜ್ ಮಾಡಿದ್ರೆ ಯಾರು ಒಪ್ಪೋದಿಲ್ಲ ಮೇಡಮ್. ನಾವು ನೋಡಿ, ಜನನೇ ಬಿಟ್ಬಿಡ್ತಾರೆ, ಯೋಜನೆ ನಮಗೆ ಬೇಕಾಗಿಲ್ಲ ಅಂತ 100% ಬಿಡ್ತಾರೆ ಮೇಡಮ್. ಇವಾಗ ಜನ ಯಾವಾಗ ರೋಡಿಗೆ ಇಳಿತಾರ ಗೊತ್ತಿಲ್ಲ ಬಿಜೆಪಿ ಅವ್ರಿಗೆ. ಇವಾಗ ಈ ಗ್ರಾಮ 9,000 ಗ್ರಾಮಗಳಿದೆ ಇಲ್ಲ ಮೇಡಮ್, ಅಲ್ಲೆಲ್ಲ ಗ್ರಾಮ ಪಂಚಾಯತಿಗಳಿದೆ. ಎಲ್ಲಾದ್ರೂ ಒಂದಾದ್ರೂ ಚರ್ಚೆ ಮಾಡಿದ್ದಾರೆ ಬಿಜೆಪಿ ಅವರು ಹೆಸರು ಚೇಂಜ್ ಮಾಡೋ ಮುಂಚೆ? 11 ವರ್ಷದಿಂದ ಮಾಡಿರೋದೇನ್ ಬಿಜೆಪಿ ಅವ್ರಿಗೆ ಬರೋದು ಒಂದೇ, ಹೆಸರುಗಳು ಚೇಂಜ್ ಮಾಡಬೇಕು, ಕ್ರೆಡಿಟ್ ಇವ್ರು ತಗೊಳ್ಬೇಕು. ಅದು ಬಿಟ್ರೆ ಬಿಜೆಪಿ ಅವ್ರು ಏನು ಮಾಡಲ್ಲ. ವರ್ಷಕ್ಕೆ 2 ಕೋಟಿ ಆ ಜನರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಮೇಡಮ್. 2 ಕೋಟಿ ಬೇಡ ಮೇಡಮ್, 20 ಲಕ್ಷ ಕೊಳ್ಳಿ ವರ್ಷಕ್ಕೆ. ಆ ಕೊಡೋ ಯೋಗ್ಯತೆನೂ ಇಲ್ಲ ಈ ಬಿಜೆಪಿ ಸರ್ಕಾರಕ್ಕೆ. ಸುಮ್ನೆ ಯಾರೋ ಕೊಟ್ಟಿರೋ ಹೆಸರಲ್ಲಿ ಇವ್ರ ಹೆಸರು ಮಾಡ್ಕೊಳಕ್ ಬಂದಿದಾರಷ್ಟೇ. ದಯವಿಟ್ಟು ಬಿಜೆಪಿ ಅವರು ಎಲ್ಲಾದ್ರಲ್ಲಿ ರಾಜಕಾರಣ ಮಾಡಕ್ ಸರಿ ಇಲ್ಲ ಮೇಡಮ್. ಅದು ಗಾಂಧೀಜಿ ಅಂತ ಹೆಸರಿದೆ ಇಲ್ಲ, ಆ ಹೆಸರಲ್ಲಿ ಮಾತ್ರ ಯಾವುದೇ ಕಾರಣಕ್ಕೆ ಮಾಡಬಾರ್ದು. ಇಲ್ಲಾಂದ್ರೆ ಓಪನ್ ಆಗಿ ಹೇಳಿ, ಇಲ್ಲ ನಾವು ಗಾಂಧಿ ವಿರೋಧಿಗಳೇ, ನಾವೇನಿದ್ರು ನಾಥುರಾಮ್ ಗೋಡ್ಸೆ ಹೆಸರು ಇಟ್ಬಿಟ್ಟೆ ಎಲ್ಲಾ ಯೋಜನೆಗಳು ತಗೊಂಡ್ ಬರ್ತೀವಿ ಅಂತ. ತಾಕತ್ತಿದ್ರೆ ಮಾಡ್ಲಿ, ಅದು ತಾಕತ್ತಿಲ್ಲ ಅವ್ರಿಗೆ, ಸುಮ್ಮನೆ ನಾಟಕ ಮಾಡ್ತಾರೆ ಮೇಡಮ್. ರೈಟ್. ಸಿದ್ದನಗೌಡ್ರೆ ಹೇಳಬೇಕು, 11 ವರ್ಷದ ಬಿಜೆಪಿಯ ಸಾಧನೆ 0, ಶೂನ್ಯ, ಏನೂ ಇಲ್ಲ. ಇರುವಂಥ ಯೋಜನೆಗಳಿಗೆ ಹೆಸರು ಚೇಂಜ್ ಮಾಡಿ ನಮ್ಮ ಯೋಜನೆ ಅಂತ ಹೇಳ್ಕೊತೀರ ಹೊರತು ಯಾವ ಯೋಜನೆಯನ್ನು ತರುವಂಥ ಧೈರ್ಯ ಅಥವಾ ಆ ಒಂದು ಇಚ್ಛಾಶಕ್ತಿ ಯಾವುದು ಕೂಡ ಬಿಜೆಪಿಗಿಲ್ಲ. ಅಲ್ಲ ಪಾಪ ಅವರು ದೇಶದ ಭವಿಷ್ಯವನ್ನ ನೋಡಿಲ್ಲ ಕಾಣಿಸುತ್ತೆ. 11 ವರ್ಷದಲ್ಲಿ ಇಡೀ ದೇಶದೊಳಗಡೆ ಎಂತ ಬದಲಾವಣೆ ಆಗಿದೆ. 48ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಇವತ್ತು ದೇಶದ ಜಗತ್ತಿನಲ್ಲಿ 3ನೇ ಸ್ಥಾನ ಬಂದ್ ನಿಂತಿದೆ. ವಿದೇಶದೊಳಗಡೆ ಇದೇ ಮಹಾನುಭಾವರು ಕಾಂಗ್ರೆಸ್ ನಿಂದ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಹೋದಾಗ ಹೊರಗಡೆ ಕೆಳಗಡೆ ನಿಂದಿರಿಸಿ ಹೋಗ್ತಕ್ಕಂಥದ್ದು ಬರ್ತಾ ಇತ್ತು. ಇವತ್ತು ದೇಶದೊಳಗಡೆ ಟ್ರಂಪ್ ನಂತವರು 50% 100% ಇವತ್ತು ಶುಲ್ಕವನ್ನ ವಿಧಿಸಿದ್ರು ಕೂಡ ಭಾರತ ದೇಶ ಅದಕ್ಕೆ ಸಡ್ಡು ಹೊಡೆದು ನಿಂದಿರುವಂತಹ ಶಕ್ತಿ ಬಂದಿರೋದು ನರೇಂದ್ರ ಮೋದಿ ನೇತೃತ್ವದೊಳಗಡೆ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಅಂತಕ್ಕಂಥದ್ದು ಕೂಡ ಅವರಿಗೆ ಸಣ್ಣ ವಿಚಾರಗಳು ಕೂಡ ಗೊತ್ತಿಲ್ಲ. ಅಲ್ಲ ರೀ, ಇವರು ಮಹಾತ್ಮ ಗಾಂಧೀಜಿ ಹೆಸರನ್ನು ಸಣ್ಣ ಅವತ್ತು ದೃಶ್ಯ ಮಾಧ್ಯಮದ ಪ್ರಭಾವ ಅನ್ನೋದು ಕಡಿಮೆ ಇತ್ತು, ಇವತ್ತು ದೃಶ್ಯ ಮಾಧ್ಯಮದ ಪ್ರಭಾವ ಹೆಚ್ಚಿದೆ. ಇವತ್ತು ಗೌರವ ಸೂಚಿಸಿದ್ರು ವಿಸಿಬಲ್, ಗೌರವ ತೆಗೆದ್ರು ಕಾಣುತ್ತೆ. ಇವತ್ತೇನೋ ಹೈಲೈಟ್ ಆಗ್ತಿದೆ ಅನ್ನೋ ಮಾತ್ರಕ್ಕೆ ಅವತ್ತು ಭಾರತದ ಪ್ರಧಾನಮಂತ್ರಿಗಳಿಗೆ ಅಥವಾ ಅಧ್ಯಕ್ಷರಿಗೆ ಆ ಗೌರವವನ್ನು ಇತರ ದೇಶಗಳು ತೋರಿಸಿದ್ದಾವೆ ಅಂತ ಅರ್ಥ ಅಲ್ಲ ಸಿದ್ದನಗೌಡ್ರೆ. ಸರಿ ಹೇಳಿ ಮೇಡಮ್, ನಾನು ಒಪ್ಕೋತೀನಿ. ಆದ್ರೆ ವಿದೇಶದೊಳಗಡೆ ಯಾವ ರೀತಿಯಾಗಿ ನಮ್ಮ ದೇಶದ ಪರಿಸ್ಥಿತಿ ಇತ್ತು ಅನ್ನೋದು ಗೊತ್ತಾಗುತ್ತೆ ಮೇಡಮ್. ಅಲ್ಲ ಇವತ್ತು 48 ಅಂತ ಯಾಕೆ ಒಪ್ಕೋಬೇಕು ನಾವು? ಹೆಂಗಿತ್ತು? ಬಹಳ ಚೆನ್ನಾಗಿತ್ತು. ಭಾರತ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಸದೃಢವಾಗಿದೆ, ಮುಂದೆಯೂ ಸದೃಢವಾಗಿರುತ್ತೆ. ಸರಿ, ನಾವು ದೇಶದ ಸದೃಢತೆ ಇಲ್ಲ ಅಂತಲ್ಲ, ಈ ದೇಶವನ್ನ ಅನೇಕರ ಆಳಿದ್ರೂ ಕೂಡ ಅನೇಕ ದೇಶಗಳು ಇವತ್ತು ಮತಾಂತರವಾಗಿ ಅನೇಕ ದೇಶಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡೋಗಿದಾವೆ. ಆದ್ರೆ ಭಾರತ ದೇಶ ಯಾವ ದೇಶದ ಮೇಲೂ ಕೂಡ ಆಕ್ರಮಣ ಮಾಡಿಲ್ಲ. ಅನೇಕರು ಅಕ್ರಮ ಮಾಡಿದ್ರು ಕೂಡ ಇವತ್ತು ಭಾರತವಾಗಿ ಉಳಿದಿದೆ. ಅದರ ಬಗ್ಗೆ ನಮ್ಮ ಭಾರತೀಯ ಜನತಾ ಪಾರ್ಟಿನ ಉಳಿಸಿದೆ ಅಂತ ನಾವು ಹೇಳಲ್ಲ. ಅದಕ್ಕಾಗಿ ಭಾರತ ದೇಶದ ಪ್ರತಿಯೊಬ್ಬನ ಸ್ವಾಭಿಮಾನ ಮತ್ತು ಇಲ್ಲಿ ಇರ್ತಕ್ಕಂಥ ಗೌರವ ಅದು. ದೇಶದ ಬಗ್ಗೆ ಸಿದ್ದನಗೌಡರವರೇ, ವಿಬಿಜಿ ರಾಮ್ಜಿಯಲ್ಲಿ 60-40 ಅಂತ ಡಿಸೈಡ್ ಮಾಡಿದ್ದೀರಿ. ಕೇಂದ್ರ ಸರ್ಕಾರ ದಿವಾಳಿ ಆಗಿದೆ, ಹಾಗಾಗಿ ರಾಜ್ಯದ ಕಡೆಯಿಂದ ಹಣ ತಗಂತ ಇದೆ. ಹೆಂಗಾದ್ರೂ ಯೋಜನೆಯನ್ನ ಮುಂದುವರಿಸಬೇಕು. ಅದಕ್ಕೆ ಹಂತವಾಗಿ ಈಗ ಆಗ್ತಿರುವಂತಹ ಬದಲಾವಣೆಯನ್ನು ಗಮನಿಸ್ತಾ ಇದ್ದೀರಿ. ಎಷ್ಟರ ಮಟ್ಟಿಗೆ ರಾಜಕೀಯವಾಗಿ ಆರ್ಥಿಕವಾಗಿ ವಿಪ್ಲವಗಳು ಎದುರಾಗ್ತಾ ಇದ್ದಾವೆ. ಹಾಗಾಗಿ ತಾವೇನು ಹಣವನ್ನು ಒದಗಿಸೋದು, ರಾಜ್ಯದಿಂದ ತಗೊಂಡ್ಬಿಡೋಣ ಅಂತ.
ಅಲ್ಲ ಅದ್ರೊಳಗಡೆ ತಾವು ಇಂಡಿಪೆಂಡೆಂಟ್ ಮೇಡಮ್, ಯಾಕಂದ್ರೆ ಯಾವುದೇ ರಾಜ್ಯ ಸರ್ಕಾರ ತನ್ನ ಯೋಜನೆಯನ್ನ ಇದು ಬೇಡ ನಾನು ಹೊಸ ಯೋಜನೆಯನ್ನು ಮಾಡ್ಕೋತೇನೆ ಅಂತಂದ್ರು ಕೂಡ ಅದಕ್ಕೆ ಇಂಡಿಪೆಂಡೆಂಟ್ ಇರ್ತಕ್ಕಂಥದ್ದು. ಮಮತಾ ಬ್ಯಾನರ್ಜಿ ಅವರು ಪಾಪ ಅದನ್ನ ಹೊಸ ಯೋಜನೆಯನ್ನು ಮಾಡ್ಕೊಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಕರ್ನಾಟಕದಲ್ಲಿಯೂ ಕೂಡ ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದನ್ನ ಮಾಡಿದ್ರು ಕೂಡ ನಮ್ದೇನೋ ಅಭ್ಯಂತರ ಇಲ್ಲ. ಆದ್ರೆ ತಿಳ್ಕೊಳ್ಳಿ, ಗ್ಯಾರಂಟಿ ಯೋಜನೆ ಬಗ್ಗೆ ಆಗಲೇ ನಮ್ಮ ವಕ್ತಾರ ಪಾಪ ಮಾತನಾಡ್ತಿದ್ರು. ಎಷ್ಟು ಇವು ವಿದೇಶದೊಳಗಡೆ ಮತ್ತು ದೇಶದೊಳಗಡೆ ಎಷ್ಟು ಪ್ರಶಸ್ತಿಗಳನ್ನ ತೆಗೆದುಕೊಂಡಿದಾವ ಅಂತಂದ್ರೆ, ಹಳ್ಳಿಗಳಲ್ಲಿ ಇವತ್ತು ಮಕ್ಕಳನ್ನ ಕೇಳಿದ್ರೆ ಓಡಾಡ್ಲಿಕ್ಕೆ ಬಸ್ ಇಲ್ಲ. ಇವತ್ತು ಪ್ರತಿ ಹಳ್ಳಿಗಳಲ್ಲಿಯೂ ಕೂಡ ನೋಡ್ತೀನಿ ವಿದ್ಯಾರ್ಥಿಗಳು ಎಷ್ಟು ನೋವನ್ನ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಆನಂತರ KSRTC ಬಸ್ ಓಡಿಸ್ತಕ್ಕಂತ ನಿವೃತ್ತರಾಗಿ ಉದ್ಯೋಗವನ್ನೇ ಪಾಪ ತಾವು ಜಾಬ್ ಅನ್ನೇ ಜೀವನವಾಗಿ ಇಟ್ಕೊಂಡಿರ್ತಕ್ಕಂಥ ನಿವೃತ್ತದ ನಂತರ ಏನೋ ಒಂದೆರಡು ದುಡ್ಡು ಬರ್ತಾವಂತ ಕಟ್ ಆಗಿರ್ತಕ್ಕಂಥವ್ರಿಗೆ ಇವತ್ತು 48,000 ಕೋಟಿ ರೂಪಾಯಿಗನ್ನ KSRTC ಸಿಬ್ಬಂದಿ ಕೊಡ್ಬೇಕಾಗಿರ್ತಕ್ಕಂಥ ಬಾಕಿ ಕೊಡ್ಲಾರದಂತ ಪರಿಸ್ಥಿತಿಗೆ ಬಂದಿದ್ದಾವೆ. ಇವ್ರು ಏನಂತಂದ್ರೆ ಹೊಟ್ಟಿಗೆ ಹಿಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲ್ಲಿಗೆ ಹೂ ಬೇಕಂತಲ್ಲ, ಅದರ ಪ್ರಚಾರ ಬೇಕಾಗಿದೆ. ಅಲ್ಲಿ ಆ ವರ್ಕರ್ಸ್ ಪರಿಸ್ಥಿತಿ ಏನಾಗಿದೆ, ಇವತ್ತು ಉಚಿತವಾಗಿರ್ತಕ್ಕಂಥ ವಿದ್ಯುತ್ ಅನ್ನ 200 ಯೂನಿಟ್ ಕೊಡ್ತೇವೆ ಅಂತಂದ್ರು. ಏನಾಯ್ತ್ರಿ 200 ಯೂನಿಟ್ ಇವ್ರದ್ದು? ಇವತ್ತು 200 ಯೂನಿಟ್ ಕೊಡ್ಲಿ, ಅದಕ್ಕೆ ಪ್ರಶ್ನೆ ಇಲ್ಲ. ಇವತ್ತೇನು ಉಚಿತವಾಗಿ ಕೊಡ್ತಾ ಇದ್ದಾರೋ ರೈತರನ್ನ ಒಂದು TC ಅನ್ನ ಕುಂದಿರಿಸಲಿಕ್ಕೆ ಇವತ್ತು 4ರಿಂದ 5 ಲಕ್ಷ 20,000 ರೂಪಾಯಿ ಇರ್ತಕ್ಕಂಥ 4ರಿಂದ 5 ಲಕ್ಷ ರೂಪಾಯಿಗೆ ಏರಿಸಿದ್ದಾರೆ. ದರ ಬೆಲೆ ಏರಿಕೆಯನ್ನ ಎಷ್ಟು ಅವ್ಯಾಹತವಾಗಿ ಎಬ್ಬಿಸಿದ್ದಾರೆ. ಅದು ಯಾವುದು ಕೂಡ ಇವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇವ್ರಿಗೇನು ವಿವಾದಗಳನ್ನ ಎಬ್ಸೋದು, ಅದನ್ನ ರಾಜ್ಯದ ಜನತೆಗೆ ಬಿಡೋದು, ಈ ರೀತಿಯಾಗಿರ್ತಕ್ಕಂಥ ಇವರು ಏನ್ ಮಾಡಿದಾರೆ ಅಂದ್ರೆ VBG ರಾಮ್ಜಿ ಅಂತಕ್ಕಂಥದ್ದು ರಾಮ ಕಾಣಿಸ್ತಾನೆ. ಯಾರೋ ಒಬ್ರು ಹೇಳ್ತಾ ಇದ್ರು ಗಟ್ಸ್ ಇದ್ರೆ ಗಟ್ಟಿತನ ಇದ್ರೆ, ಅಲ್ಲ ರೀ ಗಟ್ಟಿತನ ಇಲ್ಲದೆ ಇದನ್ನ VBG ರಾಮ್ಜಿ ತೆಗೆದುಕೊಂಡು ಬರಕ್ ಬರ್ತೇನ್ರಿ. ಅನೇಕ ಜನ ಇವತ್ತು ಹೇಳಿದ್ರಲ್ಲ, ಸಿಟಿಜನ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ತೆಗೆದುಕೊಂಡು ಬಂದಾಗ ಏನ್ ಯಾವಂಗಾದ್ರು ಹೆದರಿ ತಗೊಂಡ್ ಬಂದಿವ ಅಂತ ತಿಳ್ಕೊಂಡ್ರ. ವಿದೇಶದೊಳಗಡೆ ಇರ್ತಕ್ಕಂಥ ಅನೇಕರು ಈ ಭಾರತ ದೇಶದ ಮೂಲ ನಿವಾಸಿಗಳಿಗೆ ತೊಂದರೆ ಆದಾಗಲೂ ಕೂಡ ಸಿಟಿಜನ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ತೆಗೆದುಕೊಂಡು ಬರ್ಲಿಕ್ಕೆ ಮಾಡಿದ್ರು. ನಾವು ರಾಮನ ಪರವಾಗಿ ಇರ್ತಕ್ಕಂಥವ್ರು APJ ಅಬ್ದುಲ್ ಕಲಾಂ ಅಂತವ AR ರೆಹಮಾನ್ ಅಂತವ್ರು ಒಂದೇ ಮಾತ್ರ ಹೊಸ ಭಾಷ್ಯವನ್ನ ಮಾಡಿದ್ರಲ್ಲ, ಅಂತ ದೇಶ ಪ್ರೇಮಿ ಮುಸ್ಲಿಮರ ಪರವಾಗಿ ಇರ್ತಕ್ಕಂಥವ್ರು, ಈ ದೇಶದೊಳಗಡೆ ಬಾಂಬ್ ಬ್ಲಾಸ್ಟ್ ಮಾಡತಕ್ಕಂಥವ್ರು, ಈ ದೇಶದ ಅನ್ನ ಉಂಡು ವಿರೋಧತನ ವ್ಯಕ್ತಪಡಿಸೋರಂತಕ್ಕಿಲ್ಲ. ಅದನ್ನ ಕೇಳುವಂತ ಗಡ್ಸು ಇವ್ರ ಹತ್ರ ನೈತಿಕತೆ ಇರಲ್ಲ. ಅದಕ್ಕೆ ಯಾರಾದ್ರೂ ಗಡ್ಸನ್ನ ಕೇಳ್ಬೇಕಂತಂದ್ರೆ, ಯಾರಾದ್ರೂ ಶಕ್ತಿಯನ್ನ ಕೇಳ್ಬೇಕಂತಂದ್ರೆ ಹಿಂದೆ ಮುಂದೆ ವಿಚಾರ ಮಾಡಿ ಕೇಳ್ಬೇಕು. ಹಂಗ ಸುಮ್ನೆ ಅವರಲ್ಲಿ ಗಟ್ಟಿತನ ಇದೆ ಏನ್ರಿ, ಅವರಲ್ಲಿ ಪೌರುಷತ್ವ ಇದೆ ಅಂತಕ್ಕಂಥದ್ರ ಮಾತನ್ನ ಮಾತನಾಡುವ ಮೊದಲು ಆ ಭಾಷೆಯ ಮೇಲ್ಗಡೆ ಹಿಡಿತವನ್ನ ಇರ್ಬೇಕಂತಕ್ಕಂಥ ಎಚ್ಚರಿಕೆಯನ್ನ ನಾನು ಹೇಳ್ತಾ ಇದ್ದೇನೆ. ರೈಟ್. ಬಟ್ ಬಿಗ್ಗೆಸ್ಟ್ ಡ್ರಾಮಾ ಅಂತೂ ನಡೀತಾ ಇದೆ. ಕೇಂದ್ರದ ಮೇಲೆ ರಾಜ್ಯ ಕಾಂಗ್ರೆಸ್ ಪ್ರತಿಭಟನೆಯಂತೆ, ರಾಜ್ಯ ಕಾಂಗ್ರೆಸ್ನ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ BJP JDS ಪ್ರತಿಭಟನೆಯಂತೆ. ಹೈರಾಣಾಗ್ತಿರೋದು ಜನಸಾಮಾನ್ಯರು. ರಾಜ್ಯದ ಹಿತವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಯಾವ ಪ್ರತಿಭಟನೆಗಳು ಆಗ್ತಾ ಇಲ್ಲ. ಯಾಕಂದರೆ ಮುಂದೊಂದು ದಿವಸ ಇವತ್ತು ಹೇಳ್ತಾ ಇದ್ದೀವಿ ಇದೇ ವೇದಿಕೆಯಲ್ಲಿ ಜನ ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಈ ಪ್ರಹಸನಗಳು ಹಿಂಗೆ ಮುಂದುವರಿತಾ ಇದ್ದಾರೆ. ಸಿದ್ದನಗೌಡರು ಲಾಸ್ಟಿಗೆ ಒಂದು ಪಾಯಿಂಟ್ ರೈಸ್ ಮಾಡಿದ್ರು. ಲೆಟ್ ಮಿ ಅದನ್ನು ನಾನು ಉಲ್ಲೇಖ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಈ ರೀತಿ ಒಂದೊಂದೇ ಸಬ್ಜೆಕ್ಟನ್ನು ಕೊಟ್ಟು ಜನರನ್ನು ಡೈವರ್ಟ್ ಮಾಡ್ತಿದ್ದಾರೆ ಹೊರತು ರಾಜ್ಯದ ಹಿತವನ್ನು ಯಾರೂ ಕೂಡ ಕಾಯ್ತಾ ಇಲ್ಲ. ರಾಜ್ಯದ ಜನ ಅಥವಾ ಮತ ಹಾಕಿದ ಮತದಾರ ಪ್ರಭುಗಳಿಗೆ ಏನು ಕೇಳೋದು? 3 ಹೊತ್ತು ಊಟ, ತಮ್ಮ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ, ಏನಾದರೂ ಹೆಚ್ಚು ಕಮ್ಮಿ ಅನಾರೋಗ್ಯ ಉಂಟಾಯಿತು ಅಂತ ಹೇಳಿದ್ರೆ ಸೂಕ್ತವಾದಂಥ ಆಸ್ಪತ್ರೆ, ಶಾಲಾ ಕಾಲೇಜುಗಳು ಭದ್ರವಾಗಿರುವಂಥದ್ದು. ಇವನ್ನು ಕೊಟ್ಟುಬಿಟ್ರೆ ಯಾರೂ ನಿಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ. ಬಟ್ ಇದು ಯಾವುದೂ ಕೂಡ ಸರಿಯಾದ ಮಟ್ಟಿಗೆ ಆಗ್ತಾ ಇಲ್ಲ. ನರೇಗಾ ವರ್ಸಸ್ VBG ರಾಮ್ಜಿ ಎನ್ನುವಂತಾಗಿದೆ. ಇದರ ನಡುವೆ ರಾಜ್ಯಪಾಲರ ಭಾಷಣ. ನೀವು ಇಲ್ಲ ಸಲ್ಲದ್ದನ್ನು ಭಾಷಣದಲ್ಲಿ ಬರ್ಕೊಟ್ರೆ ಅದು ಹೆಂಗೆ ಓದ್ತಾರೆ? ಇಲ್ಲ ಸಲ್ಲದ್ದು ಅನ್ನೋದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಭದ್ರವಾಗಿದೆ, ಗ್ಯಾರಂಟಿಗಳು ಸಕಾಲಕ್ಕೆ ತಲುಪ್ತಾ ಇದ್ದಾವೆ, ಈ ಥರದ್ದು ಕೆಲವೊಂದು ಕಂಟೆಂಟನ್ನು ಹಾಕ್ಕೊಟ್ರೆ ಅದನ್ನು ರಾಜ್ಯಪಾಲರು ರಾಜ್ಯವನ್ನು ಗಮನಿಸ್ತಿರೋರು ರಾಜ್ಯದ ಪಾಲಕರಾಗಿ ಅದನ್ನು ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ, ಅದನ್ನು ಹೆಂಗೆ ಪ್ರಸ್ತುತಪಡಿಸ್ತಾರೆ ಅಂತ. ಮತ್ತು ಅವ್ರು ಹೋಗೋ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರು, ಪ್ರದೀಪ್ ಈಶ್ವರ್ ಅವರು, ಅವ್ರು ನಡ್ಕೊಂಡಂತಹ ರೀತಿ ಇದೆಯಲ್ಲ, ಅದು ಅಕ್ಷರಶಃ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ಏನು ಹೇಳ್ತಾರೆ ಇದ್ರ ಬಗ್ಗೆ? ಮೇಡಮ್, ಆರ್ಟಿಕಲ್ 176(1) ಪ್ರಕಾರ ಮಾನ್ಯ ಘನವೆತ್ತ ರಾಜ್ಯಪಾಲರಿಗೆ ನಾವೇನು ಹಾದಿಲ್ ಬೀದಿಲ್ ಹೋಗೋರು ಯಾರು ಭಾಷಣ ಬರ್ಕೊಟ್ಟಿಲ್ಲ ಮೇಡಮ್. ಸಚಿವ ಸಂಪುಟದ ಸಭೆಯಾಗಿ ಕ್ಯಾಬಿನೆಟ್ ಮೀಟಿಂಗ್ ಆಗಿ ಅಲ್ಲಿ ಬೇಕಾದಂಥ ವಿಚಾರಗಳು, ಸುಳ್ಳಿನ ವಿಚಾರ ಯಾವುದೂ ಅಲ್ಲಿ ಮೆನ್ಷನ್ ಆಗಿಲ್ಲ ಅಂತ ಅಲ್ಲ. ಇದುವರೆಗೂ ಆಗಿರುವಂತ ಯಾವುದೇ ಅಧಿವೇಶನದಲ್ಲೂ ಕೂಡ ಹಾದಿ ಬೀದಿಲ್ ಹೋಗೋರು ಯಾರು ಬರ್ಕೊಡೋದಿಲ್ಲ. ಪ್ರೋಸೆಸ್ ಐ ಆಮ್ ಸೇಯಿಂಗ್. ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗಿ ಅಲ್ಲಿ ಕೊಟ್ಟಂತಹ ಒಂದು ಭಾಷಣ
ಭಾಷಣದಲ್ಲಿ ಹಂಗೇನಾರು ತೊಂದರೆಗಳಿತ್ತು ಯಾರಿಗೆ ಮಾನ್ಯ ಘನವೆತ್ತ ರಾಜ್ಯಪಾಲರಿಗೆ ಅಂದ್ರೆ ಆ ಒಂದು 2-3 ಸಾಲು ಅವ್ರು ಬಿಡ್ಬೋದಿತ್ತು. ಅವರು ಸಂಪೂರ್ಣ ಸ್ವಾತಂತ್ರ್ಯರಿದ್ರು. ಬಂದು ಕರ್ನಾಟಕದ ಒಂದು ಏನು ವಿಧಾನಸೌಧದಲ್ಲಿ ತಮಗೆ ಸಿಕ್ಕಂತ ಅವಕಾಶದಲ್ಲಿ ಅವರು ಅದನ್ನ ಚುಟುಕಾಗಿ ಮಾಡಿ ಕೇವಲ 1 ನಿಮಿಷಕ್ಕೆ ಮಾಡಿ ಹೋಗಿರ್ತಕ್ಕಂಥದ್ದು. ಅದೇ ಹೇಳ್ತೀನಲ್ಲ, ಅವರ ಘನತೆಯನ್ನ ಪ್ರಶ್ನಿಸುವಂತಹ ಒಂದು ಸದಸ್ಯರ ಹಕ್ಕದು. ಸದಸ್ಯರು ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು. ಅವರ ಮೇಲೇನೆ ದಾಳಿ ಆಗ್ತದೆ, ಅವರ ಬಟ್ಟೆ ಹರಿತಾರೆ ಅಂತೆಲ್ಲ ಅಂದ್ರೆ ಇಲ್ಲಿ ಯಾರು ಹಲ್ಲೆ ಮಾಡಿಲ್ಲ, ಯಾವುದು ದಾಳಿ ಆಗಿಲ್ಲ, ಯಾವುದೇ ರೀತಿಯಾದಂತಹ ಅಸಂವಿಧಾನಿಕ ಪದಗಳನ್ನು ಯಾರೂ ಬಳಸಿಲ್ಲ. ರಾಜ್ಯಪಾಲರ ಮೇಲೆ ಗೌರವ ಇದೆ, ಹಾಗೆ ರಾಜ್ಯಪಾಲರನ್ನ ಕೇಳುವಂತ ಹಕ್ಕು, ಅವರು ಹಕ್ಕನ್ನ ಅಲ್ಲಿ ಮಣಿಸಿದ್ದಾರೆ ಮೇಡಮ್. ಇದು ಒಂದು ವಿಚಾರ. ಇನ್ನು ಬಿಜೆಪಿ ಅವರು ಮಾತಾಡ್ತಾ, ಮೇಡಮ್ ಇರ್ರೆಸ್ಪೆಕ್ಟ್ ಆಫ್ ಎನಿ ಪಾರ್ಟಿ, ಭಾರತ ಅಂದ್ರೆ ನನ್ನ ದೇಶ, ಭಾರತಕ್ಕೆ ಸೇವೆ ಮಾಡಿರ್ತಕ್ಕಂಥ ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಅವರು ಸೇರಿ ನನ್ನ ದೇಶದ ಪ್ರತಿನಿಧಿಗಳಾಗಿರ್ತಾರೆ. ಏನೋ ಹಿಂದೆಲ್ಲ ನಮ್ಮ ದೇಶ ಗೌರವ ಸಿಕ್ಕಿಲ್ಲ ಏನೋ ಅಂತ ಏನು ಇವರು ದೇಶಕ್ಕೆ ಅಪಮಾನ ಮಾಡೋ ಕೆಲಸ ಮಾಡ್ತಾ ಇದಾರಲ್ಲ, ಇವರಿಗೆ ನೆನಪಿಲ್ಲ ಅಂತ ಕಾಣುತ್ತೆ. ಇವತ್ತು ಟ್ರಂಪ್ ಒಂದು ಪಹಲ್ಗಾಮ್ ಯುದ್ಧ ನಿಲ್ಲಿಸ್ತಾನೆ ಅಲ್ವಾ ಟ್ರಂಪ್. ಅವತ್ತು ಇಂದಿರಾ ಗಾಂಧಿ ಅವರು ಅಮೆರಿಕದ ನೆಲದಲ್ಲಿ ನಿಂತು ಅಮೆರಿಕದ ಅಧ್ಯಕ್ಷನಿಗೆ ಹೇಳ್ತಾರೆ, ನನ್ನ ಭಾರತದ ವಿಚಾರದಲ್ಲಿ ತಲೆ ಹಾಕ್ಲಿಕ್ಕೆ 3ನೇವನಿಗೆ ಅವಕಾಶ ಕೊಡೋದಿಲ್ಲ, ನನ್ನ ಭಾರತ ನನ್ನ ಸೇನೆ ಸಮರ್ಥವಾಗಿದೆ ಅಂತೇಳಿ ಆ ದೇಶನೇ 2 ಛಿದ್ರ ಮಾಡಿರೋ ಇತಿಹಾಸ ಕಾಂಗ್ರೆಸ್ಸಿಗಿದೆ. ಈ ದೇಶದ ಹಿಂದಿನ ಪ್ರಧಾನಿಯಾದಂತಹ ದುರ್ಗೆ ಇಂದಿರಾ ಗಾಂಧಿ ಅವ್ರಿಗಿತ್ತು. ಇದೇ ಅಮೆರಿಕದ ಅಧ್ಯಕ್ಷ ರಾಜೀವ್ ಗಾಂಧಿ ಅವರು ಏನು ವೈಟ್ ಹೌಸ್ ಇಂದ ಬರ್ಬೇಕಾದ್ರೆ ಛತ್ರಿ ಕೊಡೆ ಹಿಡ್ಕೊಬಂದು ಕಾರ್ ತನಕ ಬಂದು ಹಚ್ಚಿರ್ತಕ್ಕಂಥ ಉದಾಹರಣೆನೂ ಇದೆ. ಇದೇ ದೇಶದ ಮೊದಲ ಪ್ರಧಾನಿ ನೆಹರೂರವರು USA ಹೋದಾಗ ಲಕ್ಷಾಂತರ ಜನ ಹೂಮಳೆ ಸುರಿದು ಅವ್ರನ್ನ ಸ್ವಾಗತ ಮಾಡಿರ್ತಕ್ಕಂಥ ಇತಿಹಾಸ ಇದೆ ಮೇಡಮ್. ಇವರು ಕಾಯ್ದೆ ಕಾನೂನು ಅಂತ ಮಾತಾಡ್ತಾ ಇದಾರಲ್ಲ ಮೇಡಮ್, ಆರ್ಟಿಕಲ್ 370 ಅಂತ ಈ ದೇಶದಲ್ಲಿ ಒಂದು ತಂದ್ರು ಗೊತ್ತಾ? ಅವ್ರು ತಂದಾಗ ಅವ್ರು ಹೇಳಿದ್ದೇನು ಗೊತ್ತಾ? ಈ ದೇಶದಲ್ಲಿ ಯಾವ ದಾಳಿ ಆಗಲ್ಲ, ಏನೋ ಲೇಸರ್ ತಂತಿ ಮೇಲೆ ಅವೆಲ್ಲ ಅವನು ಯಾವನು ಪುಂಗನು ಭಾಷಣ ಮಾಡೋನು ವಾಟ್ ಎವರ್. ಇವತ್ತು ಆರ್ಟಿಕಲ್ 370 ಬಂದಾದ್ಮೇಲೆ ಪಹಲ್ಗಾಮ್ ದಾಳಿ ಐತಲ್ವ ಮೇಡಮ್, 26 ಜನ ತೀರ್ಕೊಂಡ್ರಲ್ವ. ಇವತ್ತು ಎಲ್ಲಿ ನಾವು ಧ್ವಜಾರೋಹಣ ಮಾಡ್ತೀವಿ, ಕೆಂಪು ಕೋಟೆಯ ಮುಂಭಾಗ ಬಾಂಬ್ ಬ್ಲಾಸ್ಟ್ ಆಯ್ತಲ್ವ ಮೇಡಮ್, ಪುಲ್ವಾಮಾದಲ್ಲಿ 370 kg RDX ಬಂತಲ್ವ ಮೇಡಮ್. ಇವತ್ತಿನ ತನಕ 4 ಜನ ಪಹಲ್ಗಾಮ್ ದಾಳಿ ಮಾಡಿದವರು ಎಲ್ಲಿಂದ ಬಂದ್ರು, ಎಲ್ಲಿಗೆ ಹೋದ್ರು, ಯಾರಾದ್ರೂ ಹೇಳಿದ್ದಾರೆ? 4 ಜನ ಮುಸಲ್ಮಾನ್ ಡಾಕ್ಟರ್ಗಳನ್ನ ಬಂಧಿಸಿ ಬಿಹಾರ ಚುನಾವಣೆಗೆ ಬೇಕಾದಂತ ಪ್ರೊಪಗಂಡ ಮಾಡ್ಕೊಂಡು ಸುತ್ತಿದ್ರಲ್ಲ ಇವರು. ಆಮೇಲೆ ಅವರು ನಿರ್ದೋಷಿಗಳಂತ ಬಿಟ್ರಲ್ಲ 4 ಜನನ. ದೆಹಲಿಯ ಆ ಒಂದು ತ್ರಿವರ್ಣ ಧ್ವಜಾರೋಹಣ ಮಾಡುವಂತ ಜಾಗದಲ್ಲಿ ಬಾಂಬ್ ಬಿಟ್ಟವ್ರು ಯಾರು ಹಾಗಿದ್ರೆ? ಇಂಟೆಲಿಜೆನ್ಸಿ ಫೇಲ್ಯೂರ್ ಅಲ್ವಾ, ಅಮಿತ್ ಶಾ ಅವ್ರದ್ದು ಫೇಲ್ಯೂರ್ ಅಲ್ವಾ, ರಾಜನಾಥ್ ಸಿಂಗ್ ಅವ್ರ ಫೇಲ್ಯೂರ್ ಅಲ್ವಾ, ಅಥವಾ ಮೋದಿ ಅವರ ಫೇಲ್ಯೂರ್ ಅಲ್ವಾ ಅಂತ ಇದನ್ನ ಘಂಟಾಘೋಷವಾಗಿ ಹೇಳಬೇಕಾಗ್ತದೆ. ಮತ್ತೆ ಬಿಜೆಪಿ ವಕ್ತಾರರು ಮಾತಾಡ್ತಾ ಹೇಳಿದ್ರು, ಅದೇನೋ 48,000 ಕೋಟಿ KSRTC ಸಾಲ ಅಂತ ಹೇಳ್ಬಿಟ್ಟು ಒಂದು ಅಂಕೆಗಳನ್ನ ಹೇಳಬೇಕಾದ್ರೆ ಅದಕ್ಕೆ ಲೆಕ್ಕ ಎಲ್ಲ ಇರಬೇಕು. ಇದೇ 2018ರಲ್ಲಿ ಏನು ಸಿದ್ದರಾಮಯ್ಯನವರು ಆಡಳಿತ ಚುಕ್ಕಾಣಿಯಿಂದ ಇಳಿಯುವಾಗ KSRTC ಸಾಲ ಇದ್ದಿದ್ದು ಕೇವಲ 13 ಕೋಟಿ. ಇದೇ ಬಿಜೆಪಿಯವರು ತಮ್ಮ ಆಳ್ವಿಕೆಯಿಂದ ಇಳಿಬೇಕಾದ್ರೆ KSRTC ಮೇಲೆ ಇಟ್ಟಿದ್ದು 5,800 ಕೋಟಿಗಳು. ಇವತ್ತು ನಾವು ಅಧಿಕಾರಕ್ಕೆ ಬಂದು ಮೇಡಮ್ 5,800 ಹೊಸ ಬಸ್ಗಳ ಖರೀದಿ ಮಾಡಿದ್ವಿ. ಆಯ್ತು, ಇವರು ಬಸ್ ಇಲ್ಲ ಅಂತ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರಲ್ಲ. ಬೊಮ್ಮಾಯಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಲ್ವಾ 23 ಹಿಂದೆ, ಏನ್ ಮಾಡಿದ್ರು? ಮತ್ತೆ ಯಾವ್ದಾದ್ರು ಯೋಜನೆಗಳನ್ನೇನಾದ್ರು ಕಾರ್ಯರೂಪಕ್ಕೆ ತಂದಿದಾರ? ಹಾಗೆ ಇವರು ಇಂಥದ್ದು ಶಾಲೆ ಬಗ್ಗೆ ಬಸ್ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ ಮೇಡಮ್. ಆಯ್ತು, ನಾವು ಅಂಗನವಾಡಿ ಹುಟ್ಟೋ ಮಗುಗೆ ಆಸ್ಪತ್ರೆಯಿಂದ ಹಿಡಿದು ಅಂಗನವಾಡಿಯಿಂದ ಹಿಡಿದು ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಸರ್ಕಾರಿ ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಸರ್ಕಾರಿ ಸಂಸ್ಥೆಗಳು, ವೃದ್ಧಾಪ್ಯ ವೇತನ, ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಪಾಸ್ ಆಗಿರ್ಬೋದು, ಪ್ರತಿಯೊಂದು ಯೋಜನೆ ಸಾಕ್ಷಿ ಗುಡ್ಡ ಇದೆಯಲ್ಲ. ನೀವು ತಂದಂತ ಉದಾಹರಣೆ ಈಗ ಆರ್ಟಿಕಲ್ 370 ಹೇಳಿದೆ, ಕಾಲಾದಂತ ತರ್ತೀನಿ ಅದಕ್ಕೆ ನೋಟ್ ಬ್ಯಾನ್ ಮಾಡ್ತೀನಿ ಅಂತಂದ್ರು. 1000 ಕೋಟಿ ರೂಪಾಯಿ ನೋಟ್ ಬ್ಯಾನ್ ಮಾಡೋದಕ್ಕೆ ಮಾಡಿದ್ರು, ಜನರು ಹೈರಾಣಾಗೋದ್ರು, ಉದ್ಯೋಗ ಕಳ್ಕೊಂಡ್ರು, ಕೆಲವು ಕಂಪನಿಗಳೆಲ್ಲ ಮುಚ್ಚೋಯ್ತಲ್ವಾ. ಹೋಗ್ಲಿ, ಅದು ಇಂಪ್ಲಿಮೆಂಟ್ ಏನಾಯ್ತು? ಕಾಲದನ್ನು ₹1 ಬರಲಿಲ್ಲ ಅಲ್ವಾ. ಒಂದು ಯೋಜನೆ ಮಾಡಿದ್ರೆ ಅದು ಜನರಿಗೆ ಉಪಯೋಗಕ್ಕೆ ಬರಬೇಕು. ನಿಮ್ಮ ಯೋಜನೆಯಲ್ಲಿ PM ಆವಾಸ್ ಯೋಜನೆ, ಇಂದಿರಾ ಆವಾಸ್ ಯೋಜನೆನ ಕದೀತಾರೆ, ಅಥವಾ ಇನ್ಯಾವ್ಯಾವ ಹೆಸರುಗಳನ್ನ ಬದಲಾವಣೆ ಮಾಡಿದ್ದಾರೆ ಮೇಡಮ್. ಇವತ್ತು ನರೇಂದ್ರ ಮೋದಿ ಅವರು, ನಾನು ಹೊರಗಿನ ದೇಶಕ್ಕೆ ಹೋಗಲ್ಲ, ಹೊರಗಿನ ರಾಜ್ಯಕ್ಕೆ ಹೋಗಲ್ಲ, ಕರ್ನಾಟಕದಲ್ಲಿ ಮೇಡಮ್ IIT ಮಾಡ್ತೀನಿ ಅಂದ್ರು, ಬಂದಿದೆಯಾ? ಏಮ್ಸ್ ರಾಯಚೂರು ಕೊಡ್ತೀವಿ ಅಂದ್ರು, ಕೊಟ್ಟಿದ್ದಾರೆ. ಮೇಲ್ದಂಡೆಗೆ 5,400 ಕೋಟಿ ಅಂದ್ರು, ಕೊಟ್ಟಿದ್ದಾರೆ. ಪೆರಿಪಲ್ ರಿಂಗ್ ರೋಡಿಗೆ 3,000 ಕೋಟಿ ಅಂದ್ರು, ಕೊಟ್ಟಿದ್ದಾರೆ. ಕೆರೆಕಟ್ಟೆ ಅಭಿವೃದ್ಧಿಗೆ 3,000 ಕೋಟಿ ಅಂದ್ರು, ಕೊಟ್ಟಿದ್ದಾರೆ. ರೈಲ್ವೆ ಯೋಜನೆಗಳು ಅಂಕಿ ಸಂಖ್ಯೆಗಳನ್ನ ನಾನು ಹೇಳಬಲ್ಲೆ, ಯಾವ ಯೋಜನೆಗೂ ಹಣ ಕೊಟ್ಟಿಲ್ಲ.
ಇವರು 50,64,000 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಕರುನಾಡಿಗೆ ಇಂಥದ್ದೇನಾದ್ರೂ ಯೋಜನೆ ಕೊಟ್ಟಿದ್ದೀವಿ ಅಂತಂದ್ರೆ ನಾವು ಒಪ್ಪೋದಿತ್ತು. ಇನ್ನು ಪ್ರಾದೇಶಿಕ ಪಕ್ಷದವ್ರು ನಂದು ಪ್ರಶ್ನೆ ಇದೆ. ಪ್ರಾದೇಶಿಕ ಪಕ್ಷ ಅಂತ ನಾ ಯಾಕೆ ಗೊತ್ತು ಹೇಳ್ತೀನಿ ಅಂದ್ರೆ, ನೀವು ಮಿಡಬೇಕಾಗಿದ್ದು ನಾಡು ನುಡಿಗೋಸ್ಕರ. ನಮ್ಮ ತೆರಿಗೆ ವಂಚನೆ ಆಗಿದೆ, ನಮಗೆ ಬರ್ತಕ್ಕಂಥ ಹಣಗಳಲ್ಲಿ ವಂಚನೆ ಆಗಿದೆ. ಇದೇ ನಿಮ್ಮ ವರ್ಷನ್ನು RSS ಮೇಲೆ, ಮೋದಿಯವ್ರ ಮೇಲೆ, ಬಿಜೆಪಿ ಅವ್ರ ಮೇಲೆ ಯಾವ ರೀತಿ ಮುಗಿ ಬೀಳ್ತಾ ಇದ್ರಿ, ಇನ್ಕ್ಲೂಡಿಂಗ್ ರಾಜ್ಯಪಾಲರ ಮೇಲೂ ಕುಮಾರಸ್ವಾಮಿ ಯಾವ ಮಾತನ್ನು ಹೇಳಿದ್ರು. ನೀವು ಫಸ್ಟ್ ಒಂದು ಸಿದ್ಧಾಂತವನ್ನ ರಾಜಕೀಯದಲ್ಲಿ ಇಟ್ಕೊಂಡು ಹೋರಾಟ ಮಾಡಿ, ನಮ್ಮ ಹಕ್ಕನ್ನ ಧ್ವನಿ ಹಾಕ್ಸಿ ಕೇಳಿ. ನೀವು ಕಳ್ಕೊಳ್ಳೋದೇನಿಲ್ಲ. ಇವತ್ತು ಅನೇಕ ಮಂತ್ರಿಗಳು ನಾವೇನೋ ಸಾಧನೆ ಅಂದ್ರಿ, ಕುಮಾರಸ್ವಾಮಿ ಅವ್ರ ಸಾಧನೆ, ಪ್ರಹ್ಲಾದ್ ಜೋಶಿ ಅವ್ರ ಸಾಧನೆ, ಸೋಮಣ್ಣ ಅವ್ರ ಸಾಧನೆ, ಶೋಭಾ ಅವ್ರ ಶ್ವೇತ ಪತ್ರವನ್ನು ಇಟ್ಟು ನಾವಿಂತ ಕೊಡುಗೆ ಕೊಟ್ಟಿದೀವಿ, ನಮ್ಮನ್ನ ಯಾಕೆ ಪ್ರಶ್ನೆ ಮಾಡ್ತೀರಿ ಅಂತ ಹೇಳಿ. ಏನು ಮಾಡಿಲ್ಲ, ಶೂನ್ಯ ನಗಣ್ಯ ಸೇವೆ ಮಾಡಿದ್ದಾರೆ. ಬಿಜೆಪಿ ಅವ್ರಿಗೆ ಯಾವ ನೈತಿಕತೆ ಮತ್ತೆ ಯಾವ ಮುಖವನ್ನು ಹೊತ್ತು ಈ ರಾಜ್ಯದಲ್ಲಿ ಓಡಾಡ್ತಾ ಇದ್ದಾರೋ ಗೊತ್ತಿಲ್ಲ. ರೇಷಿಕ್ ಅವರೇ, ಉದ್ಯೋಗದ ಹಕ್ಕನ್ನು ಕಸ್ಕೊಂಡ್ಬಿಡುತ್ತೆ VBG ರಾಮ್ಜಿ ಬಂದ್ರೆ. ಸ್ಥಳೀಯ ಮಟ್ಟದ ನಿರ್ಧಾರವೇ ಇಲ್ಲ, ಎಲ್ಲ ಸೆಂಟ್ರಲ್ ಗೌರ್ಮೆಂಟು. ಗ್ರಾಮೀಣದ ಆರ್ಥಿಕತೆಯ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಭ್ರಷ್ಟಾಚಾರ ಅನ್ನೋದು ಹೆಚ್ಚಾಗುತ್ತೆ, ಹಣದ ಸೋರಿಕೆ ಆಗುತ್ತೆ ಅನ್ನೋದೇ ಕಾಂಗ್ರೆಸ್ನ ವಾದ. ಮೇಡಮ್, ನನ್ನ ಫಸ್ಟ್ ರಿಯಾಕ್ಷನ್ ನಾನು ಹೇಳಿದೆ, ಕಾಂಗ್ರೆಸ್ ಅವರು ಒಂಥರ ಹಾಫ್ ನಾಲೆಡ್ಜ್ ಇದ್ದಂಗೆ. ಸೊ ಕಂಪ್ಲೀಟ್ ನಾಲೆಡ್ಜ್ ಇಟ್ಕೊಂಡು ಆರ್ಗ್ಯುಮೆಂಟು ಮಾಡಲ್ಲ, ಅಥವಾ ನಾಲೆಡ್ಜ್ ಏನೂ ಇಲ್ಲ ನಾವು ಬ್ಲೈಂಡಾಗಿ ಆರ್ಗ್ಯೂ ಮಾಡ್ತೀವಿ ಅಂತ ಬ್ಲೈಂಡಾಗಿ ಆರ್ಗ್ಯೂ ಮಾಡಲ್ಲ. ಆರ್ಟಿಕಲ್ 153 ನಿಮಗೆ ರಾಜ್ಯಪಾಲರನ್ನ ಇನ್ಸ್ಟಿಟ್ಯೂಟ್ ಮಾಡುತ್ತೆ. ಹಿ ವಿಲ್ ಬಿ ಗಿವನ್ ದ ಪವರ್ ಅಂಡರ್ ಆರ್ಟಿಕಲ್ 153. ಆರ್ಟಿಕಲ್ 154 ನಿಮ್ಗೆ ಹೇಳುತ್ತೆ ರಾಜ್ಯಪಾಲರಿಗೆ ಹಿ ಹ್ಯಾಸ್ ಆಲ್ ದ ರೈಟ್ಸ್. ನೀವು ಬರ್ಕೊಂಡು ಕೊಟ್ಟಿದ್ದ ಭಾಷಣ ಎಲ್ಲ ಓದ್ಬಿಡ್ಬೇಕು ಅಂತ ಯಾವ ಕಂಪಲ್ಷನ್ ಇಲ್ಲ. ಅವರ ವಿವೇಚನೆಗೆ ಬಿಟ್ಟಿದ್ದು, ಇಫ್ ಹಿ ವಾಂಟ್ಸ್ ಹಿ ಕ್ಯಾನ್ ರಿಜೆಕ್ಟ್ ದ ಎಂಟೈರ್ ಭಾಷಣ. ನಿಮ್ಗೆ ಎಲ್ಲರೂ ರಿಜೆಕ್ಟ್ ಮಾಡ್ಬೋದು. ಇಲ್ಲ ಅದರಲ್ಲಿ ಕೆಲವೊಂದನ್ನು ಇಫ್ ಇಟ್ ಈಸ್ ನಾಟ್ ಅಪ್ರಾಪ್ರಿಯೇಟ್ ಅಂತ ಹೇಳಿದ್ರೆ ಅದನ್ನು ಡಿಲೀಟ್ ಮಾಡ್ಬೋದು, ಎಡಿಟ್ ಮಾಡ್ಬೋದು. ಇದನ್ನು ಕಾಂಗ್ರೆಸ್ ಸರ್ಕಾರದವರು ತಿಳ್ಕೋಬೇಕು. ಒಂದು. ಎರಡನೇದು, ಇವತ್ತಿನ ಏನು ಚರ್ಚೆಯಲ್ಲಿ ನಾವೀಗ ರಾಜ್ಯಪಾಲರ ವಿರೋಧವಾಗಿ ಸನ್ಮಾನ್ಯ ಹರಿಪ್ರಸಾದ್ ಅವರು ವರ್ತನೆ ಏನಿತ್ತು, ಅದು ನಿಮಗೆ ರಾಜ್ಯಪಾಲರಿಗೆ ತೋರಿಸುವಂಥ ಗೌರವ ಇರಲಿಲ್ಲ. ಅದು ಯಾವುದೋ ಆದಿ ಬೀದಿಲಿ ನಿಂತ್ಕೊಂಡ್ಬಿಟ್ಟು ಎದುರುಗಡೆ ಇರೋರಿಗೆ ಬಾ ನೀನು ನೋಡ್ಕೊಳ್ತೀನಿ ಅನ್ನೋ ಥರ ಇತ್ತದು. ಸೊ ಈ ವರ್ತನೆನ ಕಾಂಗ್ರೆಸ್ ಅವ್ರು ಬಿಟ್ಟು ಬೇರೆಯವ್ರ ಕಡೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದರ ರಾಜ್ಯಪಾಲರು ಅಂತಲೂ ಇಲ್ದಲೇ ಅವರು ವರ್ತನೆ ಮಾಡಿದ್ದಾರೆ. ಸೊ ಇದಕ್ಕೆ ಹಿಂದೆನೂ ಐವಾನ್ ಡಿಸೋಜ್ ಅವ್ರು ಏನು ಹೇಳಿದ್ರು, ನಾವು ಅದನ್ನೇ ಹೇಳೋದು ಬೇಕಾಗಿಲ್ಲ, ಬೆಂಕಿ ಹಚ್ಬಿಡ್ತೀನಿ ಅಂತ ಅಂದಿದ್ರು. ನಿಮಗೆ ಏನದು ವಿಧಾನಸೌಧದಲ್ಲೇ ಯಾವುದೋ ಒಂದು ಆಪೋಸಿಟ್ ಅಥವಾ ಶತ್ರು ನೇಷನ್ ಬಗ್ಗೆ ನಿಮಗೆ ಜೈಕಾರ ಹೇಳಿರುವಂಥವ್ರನ್ನ ಇಲ್ಲಿವರೆಗೂ ಏನು ಆ್ಯಕ್ಷನ್ ತಗೊಂಡಿದ್ದಾರೆ ಅದು ಜನರಿಗೆ ಗೊತ್ತಿದೆ. ಇನ್ನು ಪರ್ಟಿಕ್ಯುಲರ್ ಆಗಿ ಏನೇನೆ ತಾವು ಕೇಳಿದ್ರಿ, ಇವಾಗ ಈ ಮನ್ರೇಗಾದು ಮತ್ತು ಇದು ಯಾವ್ಯಾವ ಥರ ಬರುತ್ತೆ ಡಿಫ್ರೆನ್ಸಸ್ ಅಂತ ಹೇಳಿದ್ರಿ. ಮೇಡಮ್, ಇಲ್ಲಿ ಇದು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಇದರ ಹಿಂದೆ ನಿಮಗೆ ಲೋಕಲಲ್ಲಿ ನಿಮ್ಗೆ ಏನಾಗ್ತಾ ಇತ್ತು, ಸೆಂಟ್ರಲೈಸ್ಡ್ ಅಥವಾ ಡಿಸೆಂಟ್ರಲೈಸ್ಡ್ ಪವರ್ ಅಂತ ನಾವು ಹೇಳ್ತೀವಿ. ಸೊ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಏನಕ್ಕೆ ಭಯ ಆಗ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ಇದೆಲ್ಲ ಕಂಪ್ಲೀಟಾಗಿ ಸೆಂಟ್ರಲೈಸ್ಡ್ ಆಗುತ್ತೆ. ಸೊ ನಿಮಗೆ ಈಗ ಲೋಕಲ್ ಪವರ್ಸ್ ಏನಿರುತ್ತೆ ಅವ್ರಿಗೆ ಅಫ್ಕೋರ್ಸ್ ಪವರ್ ಇದ್ದೇ ಇರುತ್ತೆ. ನಿಮಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಹೇಳ್ತೀವಿ ನಾವು. ಅಂದರೆ ಫಸ್ಟು ಸಪ್ಲೈ ಓರಿಯೆಂಟೆಡ್ ಆಗಿ ಯಾವ ರೀತಿ ನಿಮಗೆ ಜಾಬ್ ಕೊಡ್ತಾ ಇದ್ರು, ಈಗ ಡಿಮ್ಯಾಂಡ್ ಓರಿಯೆಂಟೆಡ್ ಆಗಿ ಯಾವ ರೀತಿ ಸಪ್ಲೈ ವರ್ಕ್ ಸಿಗ್ತಾ ಇದೆ, ಇದನ್ನು ಕಾಂಗ್ರೆಸ್ ಅವರು ಫಸ್ಟ್ ಅರ್ಥ ಮಾಡ್ಕೋಬೇಕು. ನಾನು ಯಾಕೆ ಪದೇ ಪದೇ ಲೀಗಲಿ ಟೆಕ್ನಿಕಲಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವ್ರಿಗೆ ರಾಮ್ ಅಂತ ಬರ್ತಾ ಇರೋದ್ರ ಅಪೋಸ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಸೆಪ್ರೇಟಾಗಿ ಅಪೋಸ್ ಮಾಡಿ, ಜನರಿಗೆ ದಿಕ್ ತಪ್ಪಿಸುವಂಥ ಕೆಲಸ ಮಾಡೋಕೆ ಹೋಗ್ಬೇಡಿ. ನಿಮಗೆ ಇದರಲ್ಲೇ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದೆ ಅನ್ನೋ ಥರ ಅಂತ ಹೇಳಿದ್ರೆ ಚರ್ಚೆಗೆ ಕೂತ್ಕೊಳ್ಳೋಣ, ಮಾತಾಡಿ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಇದೆ, ಹಿಂಗೆ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಮೊದಲು ನಿಮ್ಗೆ ಏನಾಗ್ತಾ ಇತ್ತು, ಒಂದು ಪಂಚಾಯತಿ ಲೆವೆಲ್ ವಿರೋಧಿಸ್ತಾ ಇಲ್ಲ, ಕಾಂಗ್ರೆಸ್ ಅವ್ರು ವಿರೋಧಿಸ್ತಾ ಇದ್ರು ಮೇಡಮ್. ನಿಮಗೆ ಜನರಿಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ, ಅವ್ರಿಗೆ ಇದು 100% ಉತ್ತಮವಾಗಿರುವಂಥ ಯೋಜನೆ ಇದು. ನಿಮ್ಮ ಪಾಯಿಂಟ್ಗೆ ಬರೋಣ. ಈಗ 125 ದಿವಸ ಅಂತ ಹೇಳಿ ಕೆಲಸದ ದಿನವನ್ನು ಹೆಚ್ಚಿಸಿದ್ದೀರಿ. ಹಲವರು ವಾದ ಏನು ಅಂತ ಹೇಳಿದ್ರೆ, ವರ್ಷಕ್ಕೆ ಸಿಗದೆ 50ರಿಂದ 60 ದಿವಸ ಉದ್ಯೋಗ, ಅದ್ರಲ್ಲಿ ನೀವು 125 ದಿವಸಕ್ಕೆ ಹೆಚ್ಚಿದ್ರೇನು, 150ಕ್ಕೆ ಹೆಚ್ಚಿದ್ರೇನು, ಕೆಲಸ ಇರೋದೇ ಅಷ್ಟು. ಇಲ್ಲ ಮೇಡಮ್, ನೋಡಿ ನಿಮ್ಗೆ ಏನಾಗುತ್ತೆ, ಡಿಪೆಂಡಿಂಗ್ ಅಪಾನ್ ದ ಪ್ರಾಜೆಕ್ಟ್ಸ್ ಒಂದು. ಎರಡನೇದು, ಎಲ್ಲ ರಾಜ್ಯದಲ್ಲೂ ನಿಮಗೆ ಸೇಮ್ ಅಗ್ರಿಕಲ್ಚರ್ ನಡೆಯಲ್ಲ. ನಿಮಗೆ ಒಂದೊಂದು ರಾಜ್ಯದಲ್ಲಿ ನಿಮಗೆ ಒಂದೊಂಥರ ನಿಮಗೆ ಕೆಲಸದ ದಿನಗಳಿರ್ತವೆ. ಸೊ ಮ್ಯಾಕ್ಸಿಮಮ್ ನಾವೇನು ಮಾಡ್ತಾ ಇರೋದು 100 ದಿನ ಇರುವಂಥದ್ದನ್ನ 125ಕ್ಕೆ ಹೆಚ್ಚಿದ್ದೀವಿ. ಸೊ ದಟ್ ನಿಮಗೆ ಯಾವುದೋ ಒಂದು ರಾಜ್ಯದಲ್ಲಿ ನಿಮಗೆ ಬರೀ 100 ದಿವಸ ಮಾಡೋ ಜೊತೆಗೆ ಇನ್ನೊಂದು 25 ದಿವಸ ಎಕ್ಸ್ಟ್ರಾ ದಿನ ಸಿಗಲಿ ಅಂತ ಅಂದ್ಬಿಟ್ಟು ಒಂದು. ಎರಡನೇದು, ಇವಾಗ ನಿಮಗೆ ಕೆಲವೊಂದು ಈ ಅಗ್ರಿಕಲ್ಚರಲ್ ಬೇಸ್ಡ್ ಸ್ಟೇಟ್ಸ್ಗಳಿರ್ತವೆ, ಅಲ್ಲಿ ನಿಮ್ಗೆ ಏನಾಗುತ್ತೆ, ಸಾಕಷ್ಟು ಅವ್ರಿಗೆ ಕೆಲಸ ಸಿಗುವಂಥದ್ದು ಇರಲ್ಲ. ಆಮೇಲೆ ಇದನ್ನ ಯಾಕೆ ಇವರು ಪಾಸ್ ಅಂತ ನಾವಲ್ಲಿ ನಿಮ್ಗೆ 60 ದಿವಸ ಪಾಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು, ಯಾಕೆ ಅಂತಂದ್ರೆ ನಿಮಗೆ ಈ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ನಾವು ಯೋಚನೆ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಅವ್ರಿಗೆ ಅಷ್ಟು ನಾಲೆಡ್ಜ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ನೋಡಿ ಪ್ಲೀಸ್, ನೋಡಿ ನೀವು ಡಿಸ್ಟರ್ಬ್ ಮಾಡಿಲ್ಲ, ಪ್ಲೀಸ್ ನೀವು ಏನೇ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿಲ್ಲ, ನೀವು ಏನಾರ ಮಾತಾಡ್ಕೊಳ್ಳಿ, ನಾನು ಡಿಸ್ಟರ್ಬ್ ಮಾಡಿಲ್ಲ, ಕೇಳಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ನೋಡ್ರಿ ನಾವು ನೀವು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿಲ್ಲ, ಪ್ಲೀಸ್ ಯು ಹ್ಯಾವ್ ಟು ಮೇಂಟೈನ್ ದಟ್. ಈ ತರ ಡಿಸ್ಟರ್ಬ್ ಮಾಡೋದ್ರಿಂದ ನೀವು ಜನರಿಗೆ ಏನು ಕೊಡ್ತಾ ಇದೀರಾ, ಕೇಳಿಸ್ಕೊಳ್ಳಿ. ಆಯ್ತು, ನೀವು ಟೆಕ್ನಿಕಲಿ ಮಾತಾಡಿ, ನೀವು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿಲ್ಲ, ನೀವು ಮಾತಾಡಿಲ್ಲ, ನೀವು ಹೇಳಿ
ಏನಾಗ್ತಾ ಇದೆ ನೋಡಿ, 60 ದಿವಸ ಪಾಸ್ ಅಂತ ಯಾಕೆ ಕೊಡ್ತಾ ಇದ್ದಾರೆ ನಿಮಗೆ ಅಂತ ಹೇಳಿದ್ರೆ, ನಿಮಗೆ ಈ ಕಟಾವ್ ಟೈಮಲ್ಲಿ ಅಥವಾ ಇಂಪಾರ್ಟೆಂಟ್ ನಿಮಗೆ ಕಾಫಿ ತೋಟ ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಇರುತ್ತೆ, ಗದ್ದೆ ಅವ್ರಿಗೊಂದು ಪರ್ಟಿಕ್ಯುಲರ್ ಟೈಮ್ ಇರ್ತದೆ, ವರ್ಷಕ್ಕೆ ಎಷ್ಟು ಬೆಳೆ ಬೆಳೀತಾರೆ. ಸೊ ಈ ಎಲ್ಲ ಕನ್ಸಿಡರೇಷನ್ ತಗೊಂಡಾಗ ನಿಮ್ಗೆ ಏನಾಗುತ್ತೆ, ಈ 60 ದಿವಸದ ಪಾಸ್ ಬೇರೆ ಒಂದು ಸಿಗುತ್ತೆ. ಸೊ ನಿಮಗೆ ನಾನು ಅವಾಗ ಹೇಳಿದೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ. ಮೊದಲು ಏನಾಗ್ತಾ ಇತ್ತು, ನಿಮಗೆ ಪಂಚಾಯತಿ ಲೆವೆಲ್ ಅಲ್ಲಿ ಒಂದು ಬಜೆಟ್ ನ ಫೈನಲೈಸ್ ಮಾಡಿಬಿಟ್ಟು ಅದನ್ನ ಇಷ್ಟು ಕೆಲಸ ಮಾಡ್ತಾರೋ ಮಾಡೋದಿಲ್ವೋ, ಇಷ್ಟು ಬಜೆಟ್ ಅಂತ ಇಟ್ಬಿಟ್ಟಿದೀವಿ ಅಂತ ಇಟ್ಟಿರ್ತಿದ್ರು. ಕೆಲಸಗಾರರಿಗೆ ಏನಾಗ್ತಾ ಇತ್ತು, 100 ಡೇಸ್ ಅದು ಆಗ್ಲಿಲ್ವಾ, ಏನು ಕ್ಲಾರಿಟಿ ಇರ್ತಿರ್ಲಿಲ್ಲ ನಿಮಗೆ. ಆಮೇಲೆ ಅದನ್ನ ಅವ್ರು ಮಾಡಿಲ್ವಾ, ಅಟೆಂಡೆನ್ಸ್ ಯಾವ ರೀತಿ ಆಯ್ತು, ಅವ್ರು ಬಂದಿರ್ಲಿಲ್ವಾ, ವರ್ಕ್ ಎಷ್ಟಾಗಿದೆ, ಅಥವಾ ವರ್ಕ್ ಒಂದ್ ವೇಳೆ ಪೆಂಡಿಂಗ್ ಆಗೋಯ್ತು ಅಂದ್ರೆ ಏನ್ ಮಾಡಬೇಕಾಗಿತ್ತು, ಇದು ಯಾವುದಕ್ಕೂ ಕ್ಲಾರಿಟಿ ಇರಲಿಲ್ಲ. ಆದ್ರೆ ಇವಾಗ ನಿಮಗೆ ಅದೆಲ್ಲ ರಿವೈಸ್ಡ್ ಆಗಿದೆ ನಿಮಗೆ. ಸೊ ಆಟೋಮೆಟಿಕಲಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಯಾವ್ಯಾವ ಸ್ಕೀಮ್, ಯಾವ್ಯಾವ ಸ್ಟ್ರಕ್ಚರ್, ನಿಮಗೆ ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಜೆಕ್ಟ್ಸ್ ಬರುತ್ತೆ. ಅದು ಅಷ್ಟೇ ಅಲ್ಲದೆ ಇನ್ನೂ ನಿಮಗೆ 3 ಡಿಫರೆಂಟ್ ಏನದು ಟೈಪ್ ಆಫ್ ಪ್ರಾಜೆಕ್ಟ್ ಅಲೋಕೇಶನ್ ಇರುತ್ತೆ. ಇದರಲ್ಲಿ ನಿಮಗೆ ಬಜೆಟ್ ಅಲೋಕೇಶನ್ ಆಗೋದಕ್ಕಿಂತ ಫಸ್ಟ್ ನಿಮಗೆ ಒಂದು ಪ್ರಾಜೆಕ್ಟ್ ಫೀಸಿಬಿಲಿಟಿ ಕೊಡ್ತಾರೆ. ಅಂದ್ರೆ ನಿಮಗೆ ಎಷ್ಟು ದಿನ ಕೆಲಸ ಬೇಕಾಗುತ್ತೆ, ನಿಮಗೆ 100 ದಿವಸ ಕೆಲಸ ಬೇಕಾಗಬಹುದು ಅಥವಾ 60 ದಿವಸ ಕೆಲಸ ಬೇಕಾಗಬಹುದು. ಆದ್ರೆ 125 ದಿವಸನೂ ಕೊಡುವಂತ ಕೆಲಸನ ಮಾಡ್ತಾರೆ. ಒಂದ್ ವೇಳೆ ಕಡಿಮೆ ಇತ್ತು ಅಂತ ತಿಳ್ಕೊಳ್ಳಿ, ನಿಮಗೆ ಆ ಕಾರ್ಡ್ ಅಲ್ಲಿ ಅವ್ರು ರಿಫ್ಲೆಕ್ಟ್ ಆಗದೆ ಬರೀ 60 ದಿವಸ ಅಂತ ಆಗುತ್ತೆ. ಸೊ ಅವಾಗ ಅವ್ರು ಹೇಳ್ಬೋದು, ನನ್ನ ಕ್ಲೈಮ್ಸ್ ಬರೀ 60 ದಿವಸ ಮಾತ್ರ ಆಗಿದೆ, ಸೊ 100 ದಿವಸ ಅಥವಾ 125 ದಿವಸಕ್ಕೆ ನನಗೆ ಕೆಲಸ ಬೇಕು ಅನ್ನೋ ತರ ಅಂತ ಹೇಳಿದ್ರೆ, ನಿಮಗೆ ಬೇರೆ ಏನು ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಇರುತ್ತೆ ಮೇಡಮ್, ಗುತ್ತಿಗೆ ಆಧಾರದಲ್ಲಿ ಗುತ್ತಿಗೆ ಆಧಾರದಲ್ಲಿ ಇಲ್ವೇ ಇಲ್ಲ ನೋಡಿ, ಇದನ್ನೇ ಅರ್ಥ ಮಾಡ್ಕೊಂತ ಇಲ್ಲ. ನೋ ಕಾಂಟ್ರಾಕ್ಟ್ ಇಲ್ವೇ, ಹಂಗೆಲ್ಲ ಬರೋದೇ ಇಲ್ಲ ಮೇಡಮ್ ನಿಮ್ಗೆ. ಇದು ಇಟ್ ಈಸ್ ಕಂಪ್ಲೀಟ್ಲಿ ಸೆಂಟ್ರಲೈಸ್ಡ್. ನಿಮಗೆ ಪಂಚಾಯತಿ ಲಿಮಿಟ್ಸ್ ಅಲ್ಲಿ ದೇ ಹ್ಯಾವ್ ಟು ನಿಮಗೆ ಒಂದು ಜಾಬ್ ಕಾರ್ಡ್, ಇನ್ನೊಂದು ಜಾಬ್ ಏನ್ ನಡೀತಾ ಇದೆ, ವರ್ಕ್ ಪ್ರೋಗ್ರೆಸ್, ಮೆಟೀರಿಯಲ್ ಏನ್ ರಿಕ್ವೈರ್ಮೆಂಟ್ ಇದೆ, ಎಷ್ಟು ಪ್ರಾಜೆಕ್ಟ್ ಕಂಪ್ಲೀಷನ್ ಆಗಿದೆ, ಆಮೇಲೆ ಯಾವ ಫೈನಾನ್ಷಿಯಲ್ ಇಯರ್ ಅಲ್ಲಿ ಬಜೆಟ್ ಎತ್ತಿಟ್ಟಿದ್ರು ಇದನ್ನ ಕೂಡ ಸ್ಪೆಸಿಫೈ ಮಾಡ್ತಾರೆ. ನೀವು ಈ ವರ್ಷ ಕೆಲಸ ಮಾಡಿಬಿಟ್ಟು ಲಾಸ್ಟ್ ಇಯರ್ ಫಂಡ್ ತಗೊಂಡ್ಬಂದು ಕೊಡ್ತೀನಿ ಅಂದ್ರೆ ಆಗಲ್ಲ. ಮುಂಚೆ ಹಂಗಿತ್ತು, ನಿಮ್ಗೆ ಈ ಕೆಲಸ ನೀವು ಮಾಡಿದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ 15 ಡೇಸ್ ಅಲ್ಲಿ ಬರ್ತಿರಲಿಲ್ಲ. ನಿಮಗೆ ಯಾವಾಗಲೂ ಅವ್ರು ಬಂದಾಗ ಅವ್ರು ಕೊಟ್ಟಾಗ ಅವ್ರ ಹತ್ರ ಇರ್ತಿತ್ತು. ಇವಾಗ ಏನಾಗ್ತಾ ಇದೆ, ನಿಮಗೆ ಇಮಿಡಿಯೇಟ್ ಆಗಿ ಸ್ಪಾಂಟೇನಿಯಸ್ ಆಗಿ ನಿಮಗೆ ಬರುತ್ತೆ. ಒಂದು ವೇಳೆ ನಿಮಗೆ ಪ್ರಾಜೆಕ್ಟ್ಸ್ ಇಲ್ಲ ಅಂತ ತಿಳ್ಕೊಳ್ಳಿ, ಸೆಂಟ್ರಲ್ ಇಂದ ನಿಮ್ಗೆ ಏನು ಬಜೆಟ್ ಅಲೋಕೇಶನ್ ಆಗುತ್ತೆ ಅದು ಕಂಪಲ್ಸರಿ ಬರಲೇಬೇಕು, ಸಿಗಲೇಬೇಕು. ಸೊ ದಿಸ್ ಇಸ್ ವಾಟ್ ದ ಸಿಸ್ಟಮ್ ಇಸ್. ಸೆಂಟ್ರಲ್ ಇಂದ ಎಷ್ಟು ಬರುತ್ತೆ, ಈಗ ರಾಜ್ಯದವರೇ ಕೊಡ್ಬೇಕಾಗುತ್ತಲ್ಲ. ಹೌದು, ಕೊಡ್ಲೇಬೇಕಾಗುತ್ತೆ. ಇವಾಗ ರಾಜ್ಯದಲ್ಲಿ ನಮ್ಮ GST ಹೋಗ್ಬಿಡುತ್ತೆ ಅಥವಾ ನಮ್ಮ ಫಂಡ್ಸ್ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ಕೊಂತಿರ್ತಾರಲ್ಲ, ರಾಜ್ಯದಲ್ಲೇ ಉಳಿಸ್ಕೊಳ್ಳಿ, ರಾಜ್ಯದಲ್ಲೇ ಉಳಿಸ್ಕೊಂಡ್ಬಿಟ್ಟು ನಿಮ್ಮ ರಾಜ್ಯದಲ್ಲಿ ಇರುವಂತವ್ರಿಗೆ ಕೆಲಸ ಕೊಡಿ, ಕೆಲಸ ಕೊಟ್ಬಿಟ್ಟು ಮೇಡಮ್ ನೋಡಿ, ನಾನು ಹೇಳ್ತಾ ಇರೋದು ಟ್ಯಾಕ್ಸ್ ಕಟ್ಬಿಡಿ ಅನ್ನೋ ಅಂತ ನಾನು ಹೇಳ್ತಾ ಇರೋದು. ಈಗ ನಾವು ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಇರಬೇಕಾದ್ರೆ ನಮ್ಮ ಎಕ್ಸ್ಪೆನ್ಸಸ್ ಏನಿದೆ, ನಮ್ಮ ಇನ್ಫ್ಲೋ ಏನಿದೆ, ಔಟ್ಫ್ಲೋ ಏನಿದೆ. ಈಗ ನಮ್ಮ ರಾಜ್ಯದಲ್ಲಿ ನಮಗೆ ಗ್ಯಾರಂಟಿ ಯೋಜನೆಗೆ ಕರ್ನಾಟಕ ಕಾಂಗ್ರೆಸ್ ಸಿಕ್ಕಾಬಟ್ಟೆ ವಿನಿಯೋಗಿಸ್ತಾ ಇದೆ. ಮೇಡಮ್ ಪ್ರಾಬ್ಲಮ್ ಬರ್ತಾ ಇದೆ ನೋಡಿ, ಈಗ ಪ್ರಾಬ್ಲಮ್ ಬರ್ತಾ ಇದೆ ನೋಡಿ. ಈಗ 60 ನೋಡಿ, ಈಗ ಗ್ಯಾರಂಟಿ ನಾವ್ ಹೇಳಿದ್ವಾ, ಸೆಂಟ್ರಲ್ ಗವರ್ಮೆಂಟ್ ಹೇಳಿತ್ತಾ, ಒಂದು ಅರ್ಥ ಮಾಡ್ಕೊಳ್ಳಿ. ನಾವು ನೋಡಿ, ಅದು ಒಂದು ನೇಷನ್ ಮಾಡಿರುವಂತದ್ದು, ಅರ್ಥ ಮಾಡ್ಕೋಬೇಕು. ಅಲ್ಲ ಮೇಡಮ್ ನೋಡಿ, ಒಂದು ದೇಶದಲ್ಲಿ ಎಲ್ಲ ರಾಜ್ಯಗಳಿಗೂ ಮಾಡುವಂತದ್ದು ಬೇರೆ, ಕರ್ನಾಟಕದಲ್ಲಿ ಅವರೇ ಅವ್ರಿಗೆ ಬೇಕಾಗಿರುವಂತ ಗ್ಯಾರಂಟಿ ಸ್ಕೀಮ್ಗಳನ್ನ ಮಾಡ್ಕೊಂಡಿರೋದು ಬೇರೆ. ನಾವ್ ಹೇಳಿದ್ವಾ ನಿಮ್ಗೆ 60,000 ಕೋಟಿ ಗ್ಯಾರಂಟಿ ಸ್ಕೀಮ್ಗಳು ಕೊಡಿ ಅಂತ ಅಂದ್ಬಿಟ್ಟು ನಾವ್ ಹೇಳಿದ್ವಾ ನಿಮ್ಗೆ? ನಾವ್ ಹೇಳಿಲ್ವಲ್ಲ. ಬೇರೆ ರಾಜ್ಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಥವಾ ಕರ್ನಾಟಕ ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆನ ಕರ್ನಾಟಕಕ್ಕಷ್ಟೇ ಕೊಡ್ತೀವಿ ಅಂತ ಏನಾದ್ರು ಅಶ್ಯೂರೆನ್ಸ್ ಕೊಟ್ಟಿದ್ರೆ ಇಡೀ ದೇಶಕ್ಕ ಅವ್ರ ರಾಜ್ಯಕ್ಕೆ. ಈಗ ನಿಮಗೆ ಪ್ರಾಬ್ಲಮ್ ಎಲ್ಲಿ ಬರ್ತಾ ಇದೆ, ನಿಮಗೆ ಕೇಳಿಸ್ಕೊಳ್ಳಿ, ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಗೊಂದಲ ಇದೆ ನೋಡಿ. ಕರ್ನಾಟಕ ಡಿಸಿಷನ್ ಕರ್ನಾಟಕದ ಮುಖ್ಯಮಂತ್ರಿನೇ ತಗೋಬೇಕು. ಇಲ್ಲಿ ಪ್ಲಸ್ ಕೊಡ್ತಾರ, ಮೈನಸ್ ಆಗತ್ತಾ, ಅದ್ರ ಹೊಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದು. ಇವರು ಈಗ ನಿಮಗೆ ಕೆಲವೊಂದು ಇವರು 36,000 ಕೋಟಿ ಅಂತ ಹೇಳಿದ್ರು. ಯಾವ ಬೇಸಿಸ್ ಮೇಲೆ ಹೇಳ್ತೀರಾ ನೀವು 36,000 ಕೋಟಿ ಅಂತ? ಈಗ ಕೆಲವೊಂದು ರಾಜ್ಯದ ಇನ್ವೆಸ್ಟ್ ಮಾಡ್ತಾ ಇದ್ದಿದ್ದೆ ಎಷ್ಟು, ಸೆಂಟ್ರಲ್ ಇಷ್ಟು ವರ್ಷಗಳ ಕಾಲ ಇನ್ವೆಸ್ಟ್ ಮಾಡ್ತಿದ್ದೆ ಎಷ್ಟು, ಈಗ 60-40 ಅಂತ ಹೇಳಿದ್ರೆ ನಾವು 40 ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಪರ್ಸೆಂಟೇಜ್ ತೆಗಿತಾರ್ರಿ. ನಿಮಿಷ ಕೇಳಿಸ್ಕೊಳ್ಳಿ. ಈಗ ಕೆಲವೊಂದು ರಾಜ್ಯದಲ್ಲಿ ನಿಮಗೆ ಅವ್ರ ರಾಜ್ಯದ ಟೋಟಲ್ ಬಜೆಟ್ ನಿಮಗೆ 10,000 ಇರಲ್ಲ. ಆತರ ರಾಜ್ಯಗಳು ಇದೆ ನಮ್ಮ ದೇಶದಲ್ಲಿ. ಸೊ ಇವರು 36,000 ಕೋಟಿ ಅಂತ ಎಲ್ಲಿಂದ ಹೇಳ್ತಾರೆ? ಸೊ ಕರ್ನಾಟಕ ರಾಜ್ಯದಲ್ಲಿ 36,000 ಕೋಟಿ ಅಲ್ಲ, ನಾವು ಬಡ ರಾಜ್ಯ ಬಾಡಿ ಅಂತ ಎಲ್ಲೂ ಹೇಳ್ತಾ ಇಲ್ವಲ್ಲ. ಈ ಹಿಂದೆ ನಿಮ್ಗೆ 20 ವರ್ಷದಲ್ಲಿ ನೀವು ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಕೊಂಡ್ ಬಂದಿದ್ದೀರಾ ಅಂತ ಅನ್ಬಿಟ್ಟು ಒಂದು ಶ್ವೇತಪತ್ರ ಓಡಿಸಿ, ನೀವು ಒಂದು ಕ್ಯಾಲ್ಕುಲೇಷನ್ಸ್ ತಗೊಳ್ಳೋಣ. ನಿಮ್ಗೆ ಎಷ್ಟು ನಿಮ್ಗೆ ಜಾಬ್ ಕ್ರಿಯೇಟ್ ಮಾಡಿದೀರಾ, ಎಷ್ಟು ಫಂಡ್ಸ್ ಬೇಕಾಗುತ್ತೆ, ನಿಜವಾಗ್ಲೂ 36,000 ಕೋಟಿನೇ ಖರ್ಚು ಬರುತ್ತಾ ಹೇಳಿ, ಲೆಕ್ಕ ಕೊಡ್ಲಿ. ನಿಮ್ಗೆ 36,000 ಕೋಟಿ ಖರ್ಚು ಬರುತ್ತೆ ಅಂತಂದ್ರೆ ಅದ್ರ ಡಿಸ್ಕಷನ್ ಇಟ್ಕೊಳ್ಳೋಣ. ನೀವು ಸುಮ್ಮನೆ ಯಾವುದೋ ಒಂದು ಇದ್ರಲ್ಲೇ ಹೇಳ್ಕೊಂಡ್ಬಿಟ್ರೆ ಈಗ ಎಷ್ಟು ಜನ ಅದನ್ನೇ ಸ್ವಾಮಿ ನಾವ್ ಹೇಳ್ತಾ ಇರೋದು. ಅದಕ್ಕೆ ಹೇಳ್ತಾ ಇರೋದು ನಿಮಗೆ ಎಲ್ಲೂ ಮ್ಯಾಚ್ ಆಗಲ್ಲ ನೋಡಿ, ನಿಮ್ಗೆ ನಂಬರ್ಸ್ ಮ್ಯಾಚ್ ಆಗಲ್ಲ. ಆಮೇಲೆ ನಿಮ್ಗೆ ಇವಾಗ ಎಷ್ಟು ಜನಕ್ಕೆ
ಕೊಡ್ತಾ ಎಷ್ಟು ಇದ್ದೀರಾ ಒಂದು ಜನಕ್ಕೆ- ಪ್ರಾದೇಶಿಕ ಅಲ್ಲ, ಪಕ್ಷ ಆಗಿ ಎಷ್ಟು ಜನಕ್ಕೆ ನೀವು ನೈತಿಕತೆ ಕೆಲಸ ಇದೆಯಾ ಕೊಟ್ಟಿದ್ದೀರಾ, ಇವ್ರಿಗೆ? ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ, Okay, okay. ಅದು ಕೂಡ ಮ್ಯಾಚ್ ಆಗುತ್ತೆ ಅಲ್ವಾ ನಿಮ್ಗೆ? ಇರ್ಷಾದ್ ಮನ್ರೇಗಾ ಅಥವಾ ಈ ಸ್ಕೀಮ್ ಅಂಡರ್ ಅಲ್ಲಿ ಎಷ್ಟು ಜನ Okay. ಬರ್ತಾರೆ ಇದೆಲ್ಲ ನೀವು ಹೇಳ್ಬೇಕಲ್ವಾ, ಲೆಕ್ಕ ಕೊಡ್ಬೇಕಲ್ವಾ ಓಕೆ, ಇರ್ಷಾದ್ ಅವ್ರ ಹತ್ರ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇಟ್ಕೊಂಡು ಮಾತಾಡಿ. ರೈಟ್, ಇರ್ಷಾದ್ ಅವ್ರಿಗೆ ನೋಡಿ, ರಾಜ್ಯದಲ್ಲಿ ಎಷ್ಟೊಂದು ಸಮಸ್ಯೆ ಇದೆ, ಎಷ್ಟು ಚೆನ್ನಾಗಿ ಸಬ್ಜೆಕ್ಟ್ ಕೊಡ್ತಾರೆ ನೋಡಿ. ವಾರಕ್ಕೆ 15 ದಿವಸಕ್ಕೆ ಮನ್ರೇಗಾ, VBG ರಾಮ್ಜಿ, ಈಗ ನೆಕ್ಸ್ಟ್ ಏನು GBA ಚುನಾವಣೆ ಬೇರೆ ಆಗಬೇಕು, ಇದೆಲ್ಲನೂ ಒಂದೊಂದೇ ಸಬ್ಜೆಕ್ಟ್ ಕೊಟ್ಬಿಟ್ಟು ನಮ್ಮನ್ನು ಡೈವರ್ಟ್ ಮಾಡೋದು. ನಾವು ಚರ್ಚೆ ಮಾಡ್ತೀವಿ, ಆಗ ರಾಜ್ಯದ ಜ್ವರಂತ ಸಮಸ್ಯೆಗಳಿರ್ತಾರೆ, ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡಲ್ಲ. BJPನೂ ಹಾಗೆ, ಕಾಂಗ್ರೆಸ್ಸು ಹಾಗೇನೆ. ಮೇಡಮ್, BJP ಜನತಾದಳ ಇವಾಗ ಸದ್ಯಕ್ಕೆ ಹೆಂಗ್ ಮಾತಾಡ್ತಾ ಇದೆ ಅಂದ್ರೆ ಕರ್ನಾಟಕದಲ್ಲಿ ಸಮಸ್ಯೆಗಳೇ ಇಲ್ಲ, ಸುಮ್ನೆ ನಾವು ಚರ್ಚೆ ಮಾಡ್ತಿಲ್ಲ. ಅವರು ಹೇಳಿದ ರೀತಿ ಹೆಂಗಿತ್ತು ಅಂದ್ರೆ ಒಂದು ಸ್ಕೂಲಲ್ಲಿ ಟೀಚರ್ ಹೇಳ್ಕೊಡ್ತಾ ಇದ್ರು ಎಕ್ಸಾಮ್ ಅಲ್ಲಿ, ಈ ತರ ಬಂದ್ರೆ ಈ ತರ ಬರ್ಬಿಡ್ರಪ್ಪ ಅಂತ, ಆ ತರ ಕ್ಲೀನ್ ಆಗಿ ಹೇಳಿದ್ರು. ಸಮಸ್ಯೆ ಎಲ್ಲಿದೆ ಅದು ಅರ್ಥ ಮಾಡ್ಕೊಳ್ಳಿ ಸರ್. ನಮ್ ಕರ್ನಾಟಕದಲ್ಲಿ ನಿಜವಾಗ್ಲೂ ಸಮಸ್ಯೆ ಇದೆ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ನಾವು ಕಟ್ತಾ ಇದೀವಿಲ್ಲ ಟ್ಯಾಕ್ಸ್, ಅದು ಬರ್ತಾ ಇದೆಯಾ? ಅದ್ರ ಬಗ್ಗೆ ಏನಕ್ಕೆ ಮಾತಾಡ್ತಾ ಇಲ್ಲ? 70,000 ಕೋಟಿ ಬರ್ಬೇಕಿಲ್ಲ, ಅದ್ರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದೀರಾ ದಳದವರು? ಇಲ್ಲ ಇಲ್ಲ ಸರ್, ₹1 ಬರಂಗಿರ್ಲಿ ಸರ್, ನೀವು ಮಾತಾಡಬೇಕು. ಇವಾಗ ಯಾವ ಟ್ಯಾಕ್ಸ್ ಬರಬೇಕು? GST ಟ್ಯಾಕ್ಸ್ ಬರಬೇಕಾ? ಇಂಡೈರೆಕ್ಟ್ ಟ್ಯಾಕ್ಸ್ ಬರಬೇಕಾ? ಡೈರೆಕ್ಟ್ ಟ್ಯಾಕ್ಸ್ ಬರಬೇಕಾ? ಡೈರೆಕ್ಟ್ ಟ್ಯಾಕ್ಸ್ ಬರಬೇಕಾ? ಇಂಡೈರೆಕ್ಟ್ ಟ್ಯಾಕ್ಸ್ ಬರಬೇಕಾ? GST ಟ್ಯಾಕ್ಸ್ ಬರಬೇಕಾ? ಯಾವ ಟ್ಯಾಕ್ಸ್ ಬರಬೇಕು? ಎಲ್ಲದ್ರ ಬಗ್ಗೆ ಜನತಾದಳದವರು ಮಾತಾಡಬೇಕು. ಸ್ಟೇಟ್ ಇಂದ ಕ್ಲೈಮ್ಸ್ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಪರವಾಗಿ ಮಾತಾಡಿದ್ರೆ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ. ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ? ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ? ಕರ್ನಾಟಕ ರಾಜ್ಯದಲ್ಲಿ ಬರೀ ರಾಜಕಾರಣ ಮಾಡಬೇಕು. ಜನರು ಹೆಂಗಾದ್ರೂ ಹಾಳಾಗ್ಲಿ, ನಿಮ್ ಬರೀ ರಾಜಕಾರಣ ಮಾಡಬೇಕು. ಇದರಲ್ಲಿ ರಾಜಕಾರಣ ಮಾಡಬೇಡಿ. ನಿಜವಾಗ್ಲೂ ರಾಜಕಾರಣ ಮಾಡ್ತಾ ಇದ್ದೀರಾ. ಮನರೇಗಾದಲ್ಲಿ ಏನು ಜನರಿಗೆ ತೊಂದರೆನೇ ಆಗ್ತಾ ಇಲ್ಲ. ಇವಾಗ ಹಳ್ಳಿ ಕಡೆ ನಮ್ಮ ಹಳ್ಳಿ ಏನ್ ಕೆಲಸ ನಡೀತಿದೆ ಅಂತ ನಮ್ಗೆ ಗೊತ್ತಿರುತ್ತೆ. ಕಾಂಗ್ರೆಸ್ ಅವ್ರಿಗಂತೂ ಗೊತ್ತಿಲ್ಲ, ನೀವಾದ್ರೂ ಹೇಳಿ ಮೂರ್ ಪ್ರಾಬ್ಲಮ್ ಏನು ಅಂತ ಹೇಳಿ. ಮೂರ್ ಪ್ರಾಬ್ಲಮ್ ಏನು ಮೇಡಮ್, ಗ್ರಾಮದಲ್ಲಿ ಯಾವ ಕೆಲಸ ನಡಿಬೇಕಂತ ಅಲ್ಲಿ ಗ್ರಾಮ ಪಂಚಾಯತ್ ಇಂದ ಯಾರು ಎಲೆಕ್ಟ್ ಆಗಿ ಬಂದಿರ್ತಾರೆ ಅವ್ರಿಗೆ ಆ ಶಕ್ತಿ ಇದೆ ಆ ತೀರ್ಮಾನ ತಗೊಳಕ್ಕೆ. ಈ ಬಿಲ್ ಅಲ್ಲಿ ತಗೊಂಡ್ ಬಂದಿರೋದೇನು? ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಿ ನೋಡುತ್ತೆ ಅಲ್ಲಿ ನಡಿಬೇಕಂದ್ರೆ ಏನಿದು ನೋಡ್ರಿ, ನೀವು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡಬೇಕು. ಮಾತಾಡೋದಲ್ಲ, ನೀವು ಕರೆಕ್ಟ್ ಆಗಿ ಹೇಳಿದ್ರೆ ಕೊರತೆ ಇದೆ. ಬಿಜೆಪಿ ಜೊತೆ ಮಾಹಿತಿ ತಿಳ್ಕೊಂಡು ಹೇಳ್ರಿ. ನಿಮ್ಗೆ ಅಡ್ಮಿನಿಸ್ಟ್ರೇಷನ್ ಯಾವ ತರ ಇರುತ್ತೆ, ಜಾಬ್ ಅಸೈನಿಂಗ್ ಯಾವತ್ತು ಕಾಂಟ್ರಾಕ್ಟ್ ಇರ್ಲಿಲ್ಲ. ಈ ಬಿಲ್ ಅಲ್ಲಿ ಕಾಂಟ್ರಾಕ್ಟ್ ಬರ್ತಾ ಇದಾರೆ, ಪ್ರೈವೇಟ್ ಪಾರ್ಟ್ನರ್ಸ್ ಎಂಟ್ರಿ ತಗೊಳ್ತಾರೆ ಇಲ್ಲಿ. ಅದ್ರ ಬಗ್ಗೆ ಅರ್ಥ ಮಾಡ್ಕೊಂತ ಇಲ್ಲ ಇವರು. ಸಮಸ್ಯೆ ಇದೆ, ನಿಜವಾಗ್ಲೂ ಸಮಸ್ಯೆ ಇದೆ ಅಂತಾನೆ ಜನರು ಇದು ಮಾಡ್ತಾ ಇರೋದು. ಸೆಂಟ್ರಲೈಸ್ ಜಾಬ್ ಅಸೈನಿಂಗ್ ಆಗುತ್ತೆ, ಎಕ್ಸಿಕ್ಯೂಷನ್ ಪಂಚಾಯತ್ ಲೆವೆಲ್ ಯಾವ ರೀತಿ ಆಗುತ್ತೆ ಅಂತ ದಯಮಾಡಿ ಎಕ್ಸ್ಪ್ಲೈನ್ ಮಾಡಿ. ನಿಮ್ಗೆ ಗೊತ್ತಿದ್ರೆ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿಲ್ಲ, ನೀವು ಅರ್ಥ ಮಾಡ್ಕೊಂತಾನೆ ಇಲ್ಲ. ನಿಮ್ದು ಹೆಂಗಾಗಿದೆ ಅಂದ್ರೆ ಬಿಜೆಪಿ ವಿರುದ್ಧ ಏನಾದ್ರು ಹೇಳಿದ್ರೆ ನೀವು ಕೇಳಕ್ಕೆ ರೆಡಿ ಇಲ್ಲ. ದಯವಿಟ್ಟು ಕೇಳಿ. ನಾವು ಹೇಳ್ತಾ ಇರುವಂತದ್ದು, ನಾವು ಡಿಸ್ಕಷನ್ ಮಾಡ್ತಾ ಇರುವಂತದ್ದು, ಈಗ ಒಂದು ಅಮೆಂಡ್ಮೆಂಟ್ ತರ್ತಾ ಇದೀವಿ ಅಂತ ಹೇಳಿದ್ರೆ ಅದರಲ್ಲಿ ಪ್ಲಸ್ ಅಂಡ್ ಮೈನಸ್ ಏನಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೀಟ್ ಕೊಟ್ಟಿದ್ದಾರೆ, ನಾವು ಯಾರ ಪರವಾಗಿ ಹೇಳ್ತಾ ಇಲ್ಲ ಅಲ್ಲಿ. ಸಪೋರ್ಟ್ ಮಾಡ್ಬೇಕು ಮಾಡಿ, ಆದ್ರೆ ಎಲ್ಲಿ ಕರ್ನಾಟಕ ಸಪೋರ್ಟ್ ಮಾಡಬೇಕು ಅಂತ ತಾವು ಅರ್ಥ ಮಾಡ್ಕೋಬೇಕು. ನೋಡಿ, ನಾವು ಬೇರೆ ಪಕ್ಷದವರು ಇರ್ಬೋದು, ಆದ್ರೆ ನಾವು ವಿರೋಧ ಪಕ್ಷದಲ್ಲಿದ್ದೀವಿ. ನಾವು ನಿಂತ್ಕೊಳ್ತೀವಿ. ಅಲ್ಲ ಕೇಳಿಸ್ಕೊಳ್ಳಿ, ಇಲ್ಲಿ ವಿರೋಧ ಪಕ್ಷದಲ್ಲಿದ್ದೀವಲ್ವಾ ನಾವು? ರಾಜ್ಯ ಸರ್ಕಾರದ ಏನ್ ಲೋಪ ದೋಷ ಆಗ್ತಾ ಇದೆ ಅದನ್ನ ನಾವು ಹೈಲೈಟ್ ಮಾಡ್ತಾ ಇದೀವಿ ಅಷ್ಟೇ. ಕುಮಾರಸ್ವಾಮಿ ಅವರು ಯಾವ ತರ ಮಾತಾಡ್ತಾ ಇದ್ರು ಬಿಜೆಪಿ, ಇವಾಗ ಹೆಂಗ್ ಮಾತಾಡ್ತಾರೆ ಎಲ್ಲ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಮಿತ್ರರಲ್ಲ. ಜೆಡಿಎಸ್ ಜೊತೆ ಕಾಂಗ್ರೆಸ್ ಇದ್ರು, ಬಿಜೆಪಿ ಅವರು ಇದ್ರು. ಗೊತ್ತು ಬಿಡ್ರಿ ಯಾವ್ಯಾವ ರಾಜ್ಯದಲ್ಲಿ ಸುಮ್ಮನೆ ನೀವ್ ಏನ್ ಮಾಡಿದ್ರ ಅಂತ ಹೇಳಿ ನೀವು ತೋರಿಸ್ಬಿಟ್ಟಿದ್ದೀರಾ. ನೀವೇ ಡೆಲ್ಲಿಲಿ ಯಾವ ತರ ಮುಳುಗಿಸಿದ್ರ ಅಂತ ನಮ್ಗೆ ಗೊತ್ತು ಬಿಡಿ. ಡೆಲ್ಲಿಲಿ ಯಾವ ತರ ಮುಳುಗಿಸಿದ್ರ ಅಂತ ಬಿಡಿ. ಕರ್ನಾಟಕ ರಾಜ್ಯದ ಮಾತಾಡಿ, ರಾಜ್ಯದ ಆಡಳಿತ ಯಾವ ರೀತಿ ಮಾತಾಡಿ. ಸಿದ್ದನಗೌಡ್ರೆ, ನೀವು ಹೇಳಿ, VBG ರಾಮ್ಜಿಯಿಂದ ರಾಜ್ಯದ ಜನಕ್ಕೆ ಅನ್ಯಾಯ ಆಗುತ್ತೆ ಹೊರತು ಉದ್ಧಾರ ಆಗೋಕೆ ಸಾಧ್ಯ ಇಲ್ಲ. ನಿಮ್ದೇನೋ ಟ್ಯಾಗ್ ಲೈನ್ ಇತ್ತು, ನಾನು ಗಮನಿಸ್ತಾ ಇದ್ದೆ, ಮನ್ರೇಗ ಕೆಲಸ ಕೊಡುತ್ತಷ್ಟೇ, ಆದರೆ VBG ರಾಮ್ಜಿ ಭವಿಷ್ಯ ಕಟ್ಟುತ್ತೆ ಅಂತ. ಹೌದಾ? ಹೌದು ಮೇಡಮ್, ಹೌದು ಹೌದು. ನೋಡಿ, ಇವರು ನರೇಗಾದೊಳಗಡೆ ಒಂದು ಗಟಾರಿಯನ್ನ ತೋಡ್ಲಿಕ್ಕೆ ಅವಕಾಶ ಇತ್ತು. ಮತ್ತೆ ಅದೇ ಮಾರನೇ ವರ್ಷ ಅದೇ ಮಣ್ಣು ತುಂಬೋದು, ಅದನ್ನ ಮಾಡೋದು. ಬಟ್ ಇಲ್ಲಿ ಪರ್ಮನೆಂಟ್ ಕೆಲಸವನ್ನ ಕೊಡುತ್ತಾರೆ. ಅದು ಆ ಗಟಾರಿಯನ್ನ ಕಟ್ಟುವುದರೊಂದಿಗೆ ಆ ಕಾಲುವೆಯನ್ನ ತೋಡ್ತೀರಿ, ಅದನ್ನ ಪರ್ಮನೆಂಟ್ ಮಾಡುವಂತಹ ಒಂದು ಅಸೆಟ್ ಮಾಡುವಂತ ಕೆಲಸವನ್ನ ಇದ್ರೊಳಗಡೆ ಕೊಟ್ಟಿರ್ತಕ್ಕಂಥದ್ರಿ. ಅದನ್ನ ತೆಗೆದು ನೋಡ್ತಾನೆ ಇಲ್ಲ. ಅವ್ರು ರಿಷಿಕ್ ಅವ್ರು ಏನ್ ಹೇಳ್ತಾ ಇದಾರೋ ಅದನ್ನ ಕೇಳ್ತಾನೆ ಇಲ್ಲ. ತಮ್ಮ ವ್ಯವಸ್ಥೆದೊಳಗಡೆ, ತಮ್ಮ ತಲೆ ಒಳಗಡೆ ಏನಿದೆಯೋ ಅದನ್ನೇ ಮಾತಾಡುವಂತ ವ್ಯವಸ್ಥೆಗಳಿದ್ದಾವೆ. ಪಾಪ ಆಗಲೇ ಅವರು 164 ಬಗ್ಗೆ, ಆರ್ಟಿಕಲ್ 164 ಬಗ್ಗೆ ಹೇಳ್ತಾ ಇದ್ರು ರಾಜ್ಯಪಾಲರ ಬಗ್ಗೆ. 164 ಸಬ್ ಕ್ಲಾಸ್ 1 ಏನ್ ಹೇಳಿದಾರೆ ಅನ್ನೋದನ್ನ ನಮ್ಮ ಕಾಂಗ್ರೆಸ್ ವಕ್ತಾರ ತಿಳ್ಕೋಬೇಕು. ರಾಜ್ಯಪಾಲರು ಮಾತನಾಡುವಾಗ ಅದಕ್ಕೆ ಪ್ರತಿರೋಧ ಒಡ್ಡೋದಾಗ್ಲಿ, ಅದಕ್ಕೆ ತೊಂದರೆ ಕೊಡೋದಾಗ್ಲಿ, ಎದ್ದು ಪ್ರಶ್ನೆ ಮಾಡೋದಾಗ್ಲಿ ಮಾಡುವ ಹಾಗೆ. ಯಾವಾಗಂದ್ರೆ ಅದು ಸಿದ್ದನಗೌಡ್ರೆ, ರಾಜ್ಯಪಾಲರು ಭಾಷಣ ಮಾಡಿದಾಗ
ಕೇವಲ ಅದು 1 ನಿಮಿಷ 5 ಸೆಕೆಂಡಿಗೆ ಸೀಮಿತವಾದ್ರೆ ಪ್ರತಿರೋಧ ಎಲ್ಲಿ ಮಾಡಕ್ಕಾಗತ್ತೆ? ಕಂಗ್ರಾಚುಲೇಟ್ ಮಾಡಕ್ ಹೋಗೋದಲ್ಲ ಭಾಷಣ ಅಂತ ಹೇಳೋದು. ಭಾಷಣ ಶಾಲ್ ರೀಡ್ 163 ಪ್ರಕಾರ ರಾಜ್ಯಪಾಲರು should read. ಓದಲೇಬೇಕು. ಒಂದು ಲೈನ್ ಕೂಡ ಓದ್ಬಿಟ್ಟು ಹೋಗ್ಬೋದು. ನಮ್ಮ ಜನ್ಮಸಿದ್ಧ ಹಕ್ಕು ಓದ್ಬೋದು ಅವರು. ಇದಕ್ಕೆ ಎಷ್ಟೋ ಉದಾಹರಣೆಗಳು ಕರ್ನಾಟಕದಲ್ಲೇ ಇದೆ. ಈ ಹಿಂದೆ ಕರ್ನಾಟಕದಲ್ಲೇ ನಿಮಗೆ 3 ಪೇಜ್ ಇದೆ. ಫಸ್ಟ್ ಸ್ಟಾರ್ಟಿಂಗ್ ಓದ್ಬಿಟ್ಟು ಲಾಸ್ಟ್ ಧನ್ಯವಾದಗಳು ಸಾಕಷ್ಟು ಇದೆ ನಿಮಗೆ. ನೋಡ್ರಿ ಕರ್ನಾಟಕದಲ್ಲೇ ಇದೆ. ರಿಷಿಕ್ ಅವರೇ, ರಾಜ್ಯ ನೀವು ಹೇಳಿದ ಅರ್ಥ ಮಾಡ್ಕೋಬಹುದು ನಾವು, ಬಟ್ ಕಾಂಟೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಉದ್ದೇಶ ಏನಾಗಿತ್ತು? ರಾಜ್ಯಪಾಲರು ಪಾಪ ಆಂಕರ್ ಇದ್ದೀರಾ ಮೇಡಮ್, ನೀವು ಆಂಕರ್ ಇದ್ದೀರಾ. ಈಗ ನಿಮಗೆ ಭಾಷಣ ಓದಿ ಅಂತ ಕೊಟ್ಬಿಟ್ಟು ನಿಮ್ ಚಾನೆಲ್ ಅಗೇನ್ಸ್ಟ್ ಆಗಿ ನಾವೇನಾದ್ರು ಬರ್ಕೊಂಡ್ ಕೊಟ್ರೆ ನೀವು ಓದ್ತೀರಾ? ನೀವು ಓದ್ಬೇಕಾಗುತ್ತೆ. ನಾನು ಅಂತ ಸ್ಥಾನದಲ್ಲಿದ್ರೆ ನಿಷ್ಪಕ್ಷಪಾತವಾಗಿ ನಡ್ಕೋಬೇಕು. ನಾನು ಒಂದ್ ಚಾನೆಲ್ ನ ಲೀಡ್ ಮಾಡ್ತಿದ್ದೀನಿ ಅನ್ನೋಕ್ಕಿಂತ ಹೆಚ್ಚಾಗಿ ಒಬ್ಬ ಪತ್ರಕರ್ತೆ. ಆದ್ರೆ ನೀವು ಇಲ್ದಿರೋದನ್ನೇ ಬರ್ಕೊಂಡ್ ಕೊಟ್ಬಿಟ್ರೆ ನೀವು ಓದ್ತೀರಾ? ನೀವು ಓದಬೇಕಾಗುತ್ತೆ ನೀವು. ನೋಡಿ, ಅದಕ್ಕೆ ಸಂವಿಧಾನ ಇರೋದು, ಶಲ್ ರೀಡ್ ಅಂತಿದೆ. ಅದಕ್ಕೆ ಹೇಳಿದ ಅವರ ವಿವೇಚನೆಯಲ್ಲಿ ಬಿಟ್ಟಾಗ ಅವ್ರು ಇಫ್ ಹಿ ಕ್ಯಾನ್ ಎಡಿಟ್ ಫ್ಯೂ ಥಿಂಗ್ಸ್ ಹಿ ಕ್ಯಾನ್ ಎಡಿಟ್. ರೈಟ್, ಹಿ ಹ್ಯಾಸ್ ಆಲ್ ದ ರೈಟ್ಸ್ ಟು ಎಡಿಟ್. ರೈಟ್. ಸಿದ್ದನಗೌಡ್ರೆ, ಲಾಸ್ಟ್ ರಿಯಾಕ್ಷನ್ ಬೇಗ, ಕ್ವಿಕ್ ಆಗಿ ಹೇಳಿ. ಇಲ್ಲ ಮೇಡಮ್, ನೋಡು, ಈ ರಾಜ್ಯದೊಳಗಡೆ ಜ್ವಲಂತವಾಗಿರ್ತಕ್ಕಂಥ ಸಮಸ್ಯೆಗಳನ್ನ, ಯಾವ ವಿವಾದಗಳಿದ್ದಾವೋ, ಏನು ಇವತ್ತು ಕಾನೂನು ಸುವ್ಯವಸ್ಥೆಗಳು ಕಟ್ಟಿದಾವೋ, ರಾಜ್ಯಕ್ಕೆ ಕೇಂದ್ರದಿಂದ ಏನು ಯೋಜನೆಗಳು ಬರಬೇಕಾಗಿದೆಯೋ ಅವೆಲ್ಲಗಳನ್ನು ಕೂಡ ಮರೆಮಾಚಲಿಕ್ಕೆ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕೇವಲ ವಿವಾದಗಳನ್ನ ಎಬ್ಸೋದು, ತಮ್ಮ ಕುರ್ಚಿಗಳನ್ನ ಉಳಿಸಿಕೊಳ್ಳೋದು, ಆ ತಮ್ಮ ಒಳಜಗಳನ್ನ ಮುಚ್ಚಿಕೊಂಡು ಒಬ್ಬ ಕುರ್ಚಿ ಕಿತ್ಕೊಳ್ಳಿಕ್ಕೆ ಓಡಾಡ್ತಾ ಇದ್ದಾರೆ, ಒಬ್ರು ಕುರ್ಚಿ ಇಟ್ಕೊಳ್ಳಿಕ್ಕೆ ಓಡಾಡ್ತಾ ಇದ್ದಾರೆ. ಇದನ್ನ ಯಾವ ರೀತಿಯಾಗಿ ಜನರನ್ನ ಬ್ಲೇಮ್ ಮಾಡಬೇಕು? ಹೆಂಗ್ ನಡ್ಕೊಳ್ತಿದ್ದಾರೆ? ನಿಮ್ ರಾಜ್ಯಾಧ್ಯಕ್ಷನ ಒಬ್ಬದಕ್ಕೆ ನಿಮ್ ಪಕ್ಷದ ಒಬ್ಬನೇ ರೆಡಿ ಇಲ್ಲ. ನಿಮ್ಮನೇಲಿ ಬಿದ್ದಿರೋ ಬೆಂಕಿನ ಆರಿಸ್ಕೊಂಡ್ರಿ. ಆಳೋ ಸರ್ಕಾರದ ಬಗ್ಗೆ ನಮಗೆ ಆಡಳಿತ ಮಾಡಕ್ಕೂ ಗೊತ್ತು, ವಿರೋಧ ಪಕ್ಷದಲ್ಲಿದ್ದಾಗ ಅಲ್ಲಿರ್ಬೇಕು ಅನ್ನೋದು ಗೊತ್ತು. ನಿಮಗೆ ಆಳಕ್ಕೂ ಲಾಯಕ್ಕಿಲ್ಲ, ವಿರೋಧ ಪಕ್ಷದಲ್ಲಿ ಕೂರಕ್ಕೂ ಲಾಯಕ್ಕಿಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಯೋಜನೆಗೆ ಸಂಬಂಧಪಟ್ಟಂತೆ ಅಸಮಾಧಾನ ಅನ್ನೋದು ಸ್ಫೋಟಗೊಂಡಿದೆ. ಮನ್ರೇಗಾ ವಿಬಿಜಿ ರಾಮ್ಜಿ ಆಗಿರೋದು ಕಾಂಗ್ರೆಸ್ಗೆ ಒಪ್ಪಿಗೆ ಇಲ್ಲ. ಆದರೆ ವಿಬಿಜಿ ರಾಮ್ಜಿಯಲ್ಲಿರುವಂಥ ಪ್ಲಸ್ ಅನ್ನ ಉಲ್ಲೇಖ ಮಾಡ್ತಾ ಇದೆ ಬಿಜೆಪಿ. ಅದೇನೇ ಆಗಿದ್ರು ಕೂಡ ಯಾವುದೇ ಯೋಜನೆ ಇರಲಿ, ಯೋಚನೆ ಇರಲಿ, ಆ ಗ್ರಾಮೀಣ ಭಾಗದ ಕೆಲಸಗಾರರು, ಕೂಲಿ ಕಾರ್ಮಿಕರಿದ್ದಲ್ಲ, ಅವ್ರಿಗೆ ಉದ್ಯೋಗ ಅನ್ನೋದು ಸಿಕ್ಕಲಿ, ಸಕಾಲಕ್ಕೆ ಯೋಜನೆಯ ಆಶಯದಂತೆ ವಾರಕ್ಕೊಂದ್ಸಲ ಕೈಯಲ್ಲಿ ದುಡ್ಡು ಬರಲಿ, ನಿರಂತರವಾಗಿ 125 ದಿವಸ ಇದೆಯಲ್ಲ, ಆ 125 ದಿವಸ ಕೆಲಸ ಸಿಗಲಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯೇ ಜೀವಾಳ.